ಕಲಬುರಗಿ ಅಪ್ಪವರ ಸಾಧನೆ ಅದ್ಭುತವಾಗಿದೆ ಅಂತಕ್ಕಂಥದ್ದು. ಇವತ್ತು ಆಗಸ್ಟ್ 30ನೇ ತಾರೀಕಿಗೆ ಅವರು ನಮ್ಮೆಲ್ಲರನ್ನ ಅಗಲಿ ಲಿಂಗೈಕ್ಯರಾಗಿದ್ದು ಅವ್ರು ಅಗಲಿಲ್ಲ, ಅವರು ದೇಹ ಮಾತ್ರ ಇಲ್ಲಬಹುದು, ಆದ್ರೆ ಮನಸ್ಸು ಮಾತ್ರ ಪ್ರತಿಯೊಬ್ಬರಲ್ಲೂ ಕೂಡ ನಮಗೆ ಕಲಬುರಗಿ ಅಂದ್ಬಿಟ್ರೆ ಲಿಂಗಾಯತರು ಅಂತ ನೆನಪಾಗುತ್ತೆ. ಲಿಂಗಾಯತರು ಅಂತ ಅಂದ್ಬಿಟ್ರೆ FM ಕಲಬುರಗಿ ಅಂತಾನೆ ಬರೋದು, ಬೇರೆ ಯಾವುದು ಬರಕ್ಕಾಗಲ್ಲ. ಅವ್ರು ಇಲ್ಲಿಗೆ ಅವರು ನಮ್ಮನ್ನ ದೈಹಿಕವಾಗಿ ಆಗಲಿ 10 ವರ್ಷಗಳಾಗ್ತಾ ಇದ್ದಾರೆ. ಅದಕ್ಕೆ ಅವರ ಒಂದು ನೆನಪು ಕಾರ್ಯಕ್ರಮ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇಟ್ರೆ ಇನ್ನೂ ಅರ್ಥಗರ್ಭಿತವಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೀವು ತಿಳಿಸಿ, ನಾಡಿನ ಹೆಸರಾಂತ ಅನುಭಾವಿಗಳು ಬಸವಣ್ಣನ ಸೇವೆಗೆ ತಮ್ಮ ಒಂದು ದೇಹವನ್ನು, ಮನಸ್ಸನ್ನು, ಲಿಂಗವನ್ನು ಬಸವಣ್ಣಗಾಗಿ ಅರ್ಪಿಸತಕ್ಕಂಥವರು ನಮ್ಮ ಇವತ್ತಿನ ಅನುಭವಗಳಾಗಿ ಸಿಕ್ಕಿರ್ತಕ್ಕಂಥ ಶರಣಶ್ರೀ ಅಶೋಕಣ್ಣ ಬರಗುಂಡಿಯವರು ನಿಮ್ಮ ಮುಂದೆ ಡಾಕ್ಟರ್ ಲಿಂಗೈಕ್ಯ FM ಕಲಬುರಗಿ ಅವರ ಕುರಿತು ನೆನಪು ಕಾರ್ಯಕ್ರಮ. ತಮ್ಮ ಮುಂದೆ ಅಶೋಕಣ್ಣ ಬರಗುಂಡಿಯವರು. ಯಾರಿಲ್ಲ ಬೇರೆ ಆಸೆ ಇಲ್ಲ, ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ. ಇಲ್ಲ ಅಲ್ಲ ಅವ್ರು ಹೆಂಗಂತ ಭಾಳ ಹೊತ್ತೇನು ಮಾತಾಡಂಗಿಲ್ಲ ಅಲ್ರಿ. ಚಿನ್ಮಯ ಚಿತ್ಪ್ರಕಾಶ ಚಿದಾನಂದ ಲಿಂಗವೇ ಚಿನ್ಮಯ ಚಿತ್ಪ್ರಕಾಶ ಚಿದಾನಂದ ಲಿಂಗವೇ ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಜ್ಯೋತಿ ಎನ್ನ ಕರಸ್ಥಲಕ್ಕೆ ಅನುವಾದ ಧರ್ಮಿ ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪೇಯ ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪೇಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಚಿನ್ಮಯ ಚಿತ್ಪ್ರಕಾಶ ಚಿದಾನಂದ ಲಿಂಗವೇ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ನಾಡಿಗೆ ಭೇದವಿಲ್ಲದ ಬದುಕನ್ನ ಬದುಕಲಿಕ್ಕೆ ಲಿಂಗಾಯತವೆಂಬ ಕ್ರಿಯಾಮಾರ್ಗವೊಂದನ್ನು ಕರುಣಿಸಿದ ಧರ್ಮಗುರು ಬಸವ ತಂದೆಯನ್ನ, ಆ ಪರಂಪರೆಯ ಎಲ್ಲ ಕಾಯಕದ ಎಲ್ಲ ಶರಣರುಗಳನ್ನ ಧನ್ಯತೆಯಿಂದ ನೆನೆದು ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಪ್ರಥಮದಲ್ಲಿ ಸಲ್ಲಿಸಿ
ಬಸವ ಧರ್ಮದ ಈ ತಿಳಿವು ಒಂದೇ, ಈ ಅರಿವು ಒಂದೇ ಈ ನಾಡನ್ನು ಉಳಿಸಬಲ್ಲದು. ಪರಮ ಪ್ರೀತಿಯಲ್ಲಿ ಈ ನಾಡು ನೆಲೆಸುವಂತೆ ನೋಡಿಕೊಳ್ಳಬಲ್ಲದು ಎಂಬ ಆ ದಿವ್ಯ ನಂಬಿಕೆ ಕಾರಣವಾಗಿ ಆ ತತ್ವಗಳನ್ನು ತಮ್ಮಲ್ಲಿ ಗರ್ಭೀಕರಿಸಿಕೊಂಡು ವಚನ ದೇವರುಗಳಂತೆ ನಮಗೆ ಪ್ರಕಾಶಿಸುತ್ತಿರುವ ಆ ವಚನ ದೇವರುಗಳನ್ನು ಸಂಕಲಿಸಿ ಸಂಪಾದಿಸಿ ಪರಿಷ್ಕರಿಸಿ ಈ ನಾಡಿಗೆ ಎಡೆ ಮಾಡಿದ ಲಿಂಗೈಕ್ಯ ಹಳಕಟ್ಟಿ ತಂದೆಗಳನ್ನ, ನಿರಂಜನ ಶರಣ ಹರ್ಡೇಕರ್ ಮಂಜಪ್ಪ ತಂದೆಗಳನ್ನ, ಉತ್ತಂಗಿ ಚೆನ್ನಪ್ಪ ತಂದೆಗಳನ್ನ, ಎಸ್ ಬಸವನಾಡರನ್ನ, ಹಾಗೆಯೇ ಲಿಂಗಾಯತ ಧರ್ಮದ ಈ ಅಸ್ಮಿತೆಗಾಗಿ ಹುತಾತ್ಮರಾದ ಡಾಕ್ಟರ್ ಎಂ ಕಲಬುರ್ಗಿಯವನ್ನ ಭಕ್ತಿಯಿಂದ ನೆನೆದು ಈ ಭಕ್ತಿಯ ಮಾರ್ಗವನ್ನು ಬದುಕುವ ನಿಜಾಚರಣೆಗಳನ್ನ ಈ ನಾಡಿನ ತುಂಬೆಲ್ಲ ಕೈಕೊಳ್ಳುತ್ತಾ ಆ ನಿಜಾಚರಣೆಗಳ ಮುಖಾಂತರವೇ ಮೌಢ್ಯವನ್ನ ನಾವು ಓಡಿಸಬಲ್ಲೆವು, ಮೌಢ್ಯವನ್ನ ಹಿಮ್ಮೆಟ್ಟಿಸಬಲ್ಲೆವು ಅನ್ನುವಂತಹ ಆ ಅದಮ್ಯ ಅಭೀಪ್ಸೆಯೊಂದಿಗೆ ಈ ನಾಡ ತುಂಬೆಲ್ಲ ನಿಜಾಚರಣೆಗಳನ್ನು ರೂಢಿಸುತ್ತಾ ಬಸವ ಧರ್ಮವನ್ನು ಗಟ್ಟಿಗೊಳಿಸುತ್ತಾ ಸಾಗಿದ ನಮ್ಮ ಹಿರಿಯರಾದ ಲಿಂಗೈಕ್ಯ ವೀರಭದ್ರಪ್ಪ ಕುರುಕುಂದಿ ಅಪ್ಪಗಳವರ ಜಂಗಮ ಪಾದಗಳಿಗೂ ಕೂಡ ಅಷ್ಟೇ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವವರು ಅತ್ಯಂತ ಸರಳರು, ಅತ್ಯಂತ ಸಾತ್ವಿಕರು. ಬಸವ ಧರ್ಮದ ಆ ನಿಜದ ನೆಲೆಕಲೆಗಳನ್ನ ಅವರನ್ನ ಅನುಸರಿಸುವುದರ ಮುಖಾಂತರವೇ ನಾವು ಕಾಣಬಹುದೇನೋ ಅನ್ನುವ ಭರವಸೆಯನ್ನು ಮೂಡಿಸಿರುವಂತಹ ಪರಮ ಪೂಜ್ಯ ಮಹಾಲಿಂಗ ಅಪ್ಪಗಳವರ ಜಂಗಮ ಪಾದಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪೂಜ್ಯ ಸಿದ್ಧ ಬಸವ ಮಹಾಸ್ವಾಮಿಗಳವರ ಪಾದಗಳಿಗೆ ಅಷ್ಟೇ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರೇ, ಸಭೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಪೂಜ್ಯ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರ ಜಂಗಮ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳು. ನಮ್ಮ ಅಧ್ಯಕ್ಷರಿಗೆ, ಬಸವ ಕೇಂದ್ರ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಮಹನೀಯರಿಗೆ ಇದೊಂದು ಅಭೀಪ್ಸೆ, ಇದೊಂದು ಆಸೆ, ಹಾಗೆ ಇದರ ಕೂಡ ಅವರಿಗೆ ಭರವಸೆಯೂ ಕಾರಣವಾಗಿ ಈ ಧರ್ಮವನ್ನ ಬದುಕುವುದೆಂದರೆ, ಬಸವ ಧರ್ಮವನ್ನ ಬದುಕುವುದೆಂದರೆ ಮೌಢ್ಯಗಳಿಗೆ ಅಥವಾ ಮೌಢ್ಯಗಳಿಂದ ಹೊರತಾಗಿರುವುದು ಎನ್ನುವುದರ ಸ್ಪಷ್ಟ ತಿಳುವಳಿಕೆ ಇರುವ ಕಾರಣಕ್ಕಾಗಿ ಈ ಹಿಂದೆ ಸಂಸ್ಕಾರವನ್ನು ಪಡೆದುಕೊಳ್ಳುವ ಭಾಗವಾಗಿ ವಚನ ಶ್ರವಣ ನಡೆಸಿದಂಥವರು ಈ ಹಿಂದೆ ಅಂತಹ ಸಂಸ್ಕಾರಗಳನ್ನು ಪಡೆದುಕೊಂಡು ನೆಮ್ಮದಿಯ ಬದುಕನ್ನು ಹೇಗೆ ಬದುಕಬಹುದು ಅನ್ನುವ ಹಿನ್ನೆಲೆಯಲ್ಲಿ ಚಿಂತನೆಗಳನ್ನು ಮಾಡಿ ಇಂದು ಅಂತಹ ಆ ನೆಮ್ಮದಿಯ ಬದುಕಿಗೆ, ನಿಜದ ನೆಲೆಯ ಬದುಕಿಗೆ ಮೌಢ್ಯಗಳನ್ನು ನಿವಾರಿಸಿಕೊಂಡು ಬದುಕುವುದು ಮಹಾ ಮದ್ದಾಗಬಲ್ಲದು ಅನ್ನುವ ಹಿನ್ನೆಲೆಯಲ್ಲಿ 30 ಚಿಂತನೆಗಳನ್ನ, ಸುಂದರವಾಗಿರುವಂತಹ ಚಿಂತನೆಗಳನ್ನ ಮಾಡಿಕೊಂಡು ಬಂದು ಇಂದು ಅದರ ಸಮಾರೋಪವನ್ನ ನಿಮ್ಮೆದುರಿಗೆ ಒಪ್ಪಿಸುತ್ತಿದ್ದಾರೆ. ಇದು ಅವರ ಮಣಿಹವಾಗಿತ್ತು. ಇದು ಬಸವ ಕೇಂದ್ರದವರ ಮಣಿಹ, ಇದು ಬಸವ ಭಕ್ತರ ಮಣಿಹ. ಯಾಕಾಗಿ ನಮ್ಮಲ್ಲಿ ಇಷ್ಟೊಂದು ಮಠಗಳಿದ್ದಾಗಲೂ ಕೂಡ ಬಸವ ಕೇಂದ್ರ, ರಾಷ್ಟ್ರೀಯ ಬಸವ ದಳ, ಬಸವ ಸಮಿತಿಗಳು, ಬಸವ ಸೇನೆಗಳು, ಜಾಗತಿಕ ಲಿಂಗಾಯತ ಮಹಾಸಭೆಗಳಂತವುಗಳು ಹುಟ್ಟಿಕೊಂಡು ಇವುಗಳನ್ನು ನೇರವಾಗಿ ಕೈಗೆ ತೆಗೆದುಕೊಂಡು ಅವರೇ ನೇರವಾಗಿ ಭಕ್ತರ ಮನೆಗಳಿಗೆ ಹೋಗಿ ಈ ವಿಚಾರಗಳನ್ನು ಮುಟ್ಟಿಸುವಂತಹ ಅನಿವಾರ್ಯತೆ ಉಂಟಾಯಿತು ಅನ್ನುವ ಹಿನ್ನೆಲೆಯಲ್ಲಿ ಒಂದಿಷ್ಟು ನಾವು ಚಿಂತನೆಗಳನ್ನು ಮತ್ತೆ ಮಾಡುತ್ತಲೇ ಹೋಗಬೇಕು. ಹಾಗೆ ಮಾಡುತ್ತಿರುವುದರ ಪರಿಣಾಮವನ್ನ ನಾವು ಇಂದು ಕಂಡುಕೊಳ್ಳುತ್ತಿದ್ದೇವೆ. ಇದು ವಾಸ್ತವ ಸತ್ಯ.
ಯಾವ ಕಾರಣಕ್ಕಾಗಿ ಹಳಕಟ್ಟಿಯಪ್ಪ ಅವರು ಪರಿಶ್ರಮ ವಹಿಸಿಕೊಂಡು 10 ವರ್ಷಗಳವರೆಗೆ ಪರಿಶ್ರಮ ಪಟ್ಟು ವಚನ ಶಾಸ್ತ್ರ ಸಾರ ಭಾಗವೊಂದನ್ನು ನಮಗೆ ನೀಡಿದರೋ, ಅದರ ಅನಂತರ ಪ್ರಾರಂಭವಾಗಿರುವಂತಹ ಈ ಸ್ವಾಧ್ಯಾಯದ ವಚನಗಳ ತಿಳುವಳಿಕೆಯ ವಚನಗಳನ್ನು ಅರ್ಥ ಮಾಡಿಕೊಳ್ಳುವ ಈ ವಿಧಾನ ನಿರಂತರವಾಗಿ ನಡೆದ ಕಾರಣಕ್ಕಾಗಿ ನಮ್ಮಲ್ಲಿ ಆ ಶರಣರ ನಿಜ ಸಂಘರ್ಷ, ಶರಣರ ನಿಜ ಸಂಚಲನೆ ಅದು ನಮಗೆ ಅರ್ಥವಾಗ್ತಾ ಹೋಯಿತು. ತತ್ವದ ಹೆಸರಿನಲ್ಲಿ ಸಂಸ್ಥೀಕರಣಗೊಂಡಿರುವಂತಹ ಮಠಗಳು, ಮಠ ಪೀಠಗಳಿಗೆ ಅನುಗುಣವಾಗಿ ಆ ತತ್ವಗಳನ್ನು ತಿರುಚಿಕೊಂಡು ಬೇಕಾದ ಹಾಗೆ ತಿರುಚಿಕೊಂಡು ಬೋಧಿಸುವಂತಹ ಕ್ರಮಗಳನ್ನು ಮತ್ತೆ ಸರಿಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಆ ಮಠಗಳು ತಮ್ಮನ್ನು ತಾವು ಒಳಪಡಿಸಿಕೊಳ್ಳುವುದಕ್ಕೆ ಈ ವಚನ ಚಿಂತನೆಗಳು ಸಹಕಾರಿಯಾದ. ಹಾಗೆ ಸಹಕಾರಿಯಾದದ್ದರ ಭಾಗವಾಗಿಯೇ ಇಂದು ನಮ್ಮೆದುರಿಗೆ ಸುಮಾರು 300 ಜನ ಮಠಾಧೀಶರು ಬಸವಣ್ಣನ ಆ ಜ್ಯೋತಿಯನ್ನ ಹಿಡಿದುಕೊಂಡು ಜಿಲ್ಲೆ ಜಿಲ್ಲೆಗೆ ನಡೆದಾಡುವಂತಹ ಅಭೂತಪೂರ್ವವಾಗಿರುವಂತಹ ಪ್ರಸಂಗಕ್ಕೆ ನಾವು ಕಾರಣವಾಗಿದೆ. ಇದು ಸತ್ಯ. ಇದು ವಚನ ಚಳುವಳಿಯ ಇದು ಪರಿಣಾಮ. ವಚನಗಳ ತಿಳುವಳಿಕೆಯನ್ನ ನೇರವಾಗಿ ನಾವು ಕೈಕೊಂಡು ಅವುಗಳ ಅಧ್ಯಯನವನ್ನ ಮಾಡುತ್ತಾ 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 ನಮ್ಮ ನಡೆಯನ್ನು ನಾವೇ ಪ್ರಶ್ನಿಸಿಕೊಳ್ಳುತ್ತಾ, ನಮ್ಮ ಎದುರಿನವರ ನಡೆಯನ್ನೂ ಕೂಡ ಪ್ರಶ್ನಿಸುತ್ತಾ ಉತ್ತರಗಳನ್ನ ಕಂಡುಕೊಳ್ಳುತ್ತಾ, ವಚನಗಳ ಬೆಳಕಿನಲ್ಲಿ ಉತ್ತರಗಳನ್ನ ಕಂಡುಕೊಳ್ಳುತ್ತಾ ಆ ನಿಜ ಅಸ್ಮಿತೆಯನ್ನ ನಾವು ಕಾಣುತ್ತಾ ಯಾವಾಗ ಸಾಗಿದೇವೆಯೋ, ಈ ಧರ್ಮವನ್ನ ಬದುಕಿಸಬೇಕಾಗಿರುವಂತಹ ಈ ಧರ್ಮವನ್ನ ಉಳಿಸುವ ಜವಾಬ್ದಾರಿಯನ್ನ ಹೊತ್ತಂತವರು ಮತ್ತೆ ಅವರು ಜಾಗೃತರಾದರು ಅನ್ನುವಂಥದ್ದು ಈ ನಾಡಿನ ಸುದೈವ ಅಂತ ನಾವು ಪರಿಗಣಿಸಬೇಕು. ಇದನ್ನ ಟೀಕೆ ಟಿಪ್ಪಣಿಯಾಗಿ ದಯವಿಟ್ಟು ತೆಗೆದುಕೊಳ್ಳಬೇಡ್ರಿ. ಸ್ವಲ್ಪ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದನ್ನ ಅರ್ಥ ಮಾಡ್ಕೊಳ್ಳೋಣ. ತಪ್ಪಿದ್ವಿ, ತಿದ್ದುಕೊಳ್ಬೇಕು. 12ನೇ ಶತಮಾನದವರೆಗೂ ಕೂಡ ನಾವು ತಪ್ಪಿದ್ವಿ ಅಲ್ಲ, ಇದು ಸತ್ಯವೂ ಹೌದು. ಎಲ್ಲಿವರೆಗೆ ಸತ್ಯಗಳು, ಎಲ್ಲಿಯವರೆಗೆ ಮೌಲ್ಯಗಳು, ಎಲ್ಲಿಯವರೆಗೆ ಈ ಅರಿವು ಅನ್ನುವಂಥದ್ದು ವ್ಯಕ್ತಿಗತವಾಗಿ ಅಂತರ್ಗತವಾಗುವುದಿಲ್ಲವೋ, ವ್ಯಕ್ತಿಗಳ ನಿಜ ತಿಳುವಳಿಕೆ ಆಗುವುದಿಲ್ಲವೋ, ಅಲ್ಲಿಯವರೆಗೆ ಅವುಗಳು ಶಕ್ತಿಗಳಾಗುವುದಿಲ್ಲ. ಯಾವಾಗ ಈ ಸತ್ಯ, ಯಾವಾಗ ಈ ಮೌಲ್ಯ, ಯಾವಾಗ ಈ ಬಸವೋದಿತವಾಗಿರುವಂತಹ ಅರಿವು ಅದು ಅಂತರ್ಗತವಾಗಿ ನಮ್ಮೊಳಗ ಗಟ್ಟಿಯಾಗಿ ಬೆರೆತುಕೊಂಡು ವ್ಯಕ್ತಿ ಆ ತತ್ವವಾಗಿ ಬದುಕ್ತಾನೋ, ಅವಾಗ ಆತ ಒಂದು ಶಕ್ತಿ ಆಗ್ತಾನೆ. ಹಾಗೆ ಶಕ್ತಿಯ ಸಂಗಮವಾಗಿದ್ದಂಥವರು 12ನೇ ಶತಮಾನದ ಶರಣರು. 12ನೇ ಶತಮಾನದ ಶರಣರು ಪ್ರತಿ ವ್ಯಕ್ತಿಯೂ ಕೂಡ ಒಂದೊಂದು ಶಕ್ತಿಯಾಗಿದ್ದರು. 770 ಅಮರ ಗಣಾಂಗಗಳು ಅವರವರಿಗೆ ಅವರೇ ಸಮ ಎನ್ನುವ ರೀತಿಯಲ್ಲಿ ಅವರಿಗೆ ಇನ್ನಾರನ್ನೂ ಹೋಲಿಸಲಿಕ್ಕೆ ಆಗುವುದಿಲ್ಲ. ಅವರಿಗೆ ಅವರೇ ಸಮ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಲಿಂಗವಾಗಿ ಬದುಕಿದ್ರು, ಶಿವವಾಗಿ ಬದುಕಿದ್ರು, ಸಾಕ್ಷಾತ್ ಜಂಗಮವಾಗಿ ಅವರೆಲ್ಲರೂ ಬದುಕಿದ್ರು. ಅವರೆಲ್ಲರೂ ಕೂಡ ಶಕ್ತಿ ಸ್ವರೂಪಿಯಾಗಿದ್ರು. ಆದರೆ ದುರಂತ ಎನ್ನುವ ಹಾಗೆ ಯಾವಾಗ ಈ ಸತ್ಯಗಳು, ಈ ಮೌಲ್ಯಗಳು ಸಂಸ್ಥೀಕರಣಗೊಂಡಿರುವಂತಹ ವ್ಯವಸ್ಥೆಯ ಪಾಲಾಗ್ತವೆಯೋ, ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ನಾವು ಮತ್ತು ಇದನ್ನು ಪರಾಮರ್ಶಿಸಿಕೊಳ್ಬೇಕು. ಯಾವಾಗ ಇವು ಸಂಸ್ಥೀಕರಣಗೊಂಡಿರುವಂತಹ ವ್ಯವಸ್ಥೆಯ ಪಾಲಾಗ್ತವೋ, ಅನೇಕ ಬಗೆಯ ರಾಜಿ ಮಜ್ಜಿಗಳಿಗೆ ಒಳಗಾಗುತ್ತವೆ. ಸಂಸ್ಥೀಕರಣಗೊಂಡುವಂತಹ ಅಪಾಯಗಳಿಗೆ ಕಾರಣವಾಗಿ, ಸಂಸ್ಥೀಕರಣದ ಅಪಾಯ ಅದು ಅಂತೆಂತಹದ್ದಲ್ಲ. ಬಹುಶಃ ನಾನು ಒಂದು ಸತ್ಯವನ್ನು ನಿಮ್ಮೆದುರಿಗೆ ಹೇಳಲಿಕ್ಕೆ ಬೇಕು. ನಿನ್ನಿನ ಒಂದು ಸಭೆಯಲ್ಲಿ ಕೂಡ ಈ ಕುರಿತು ನಾನು ಮಾತನಾಡಿದೆ. ಸಂಸ್ಥೀಕರಣಗೊಂಡಿರುವಂತಹ ಈ ಅಪಾಯದ ಹಿನ್ನೆಲೆಯಲ್ಲಿ ನಾವು ಒಂದನ್ನು ಗಮನಿಸಬೇಕು. ನಿಜವಾಗೂ ಸ್ವಾಮಿಗಳು, ಸನ್ಯಾಸಿಗಳು ಸ್ವತಂತ್ರರೇ? ನನಗೆ ಹಾಗೆ ಅನ್ನಿಸುವುದಿಲ್ಲ. ನಾವು ಸ್ವತಂತ್ರರ ಭಕ್ತರು, ಸ್ವಾಮಿಗಳು ಯಾರೂ ಕೂಡ ಸ್ವತಂತ್ರರಲ್ಲ. ಯಾಕಂದ್ರ ಸ್ವಾಮಿ ಮಠವ ಚೌಡಿ ಮಾಡಿ ನನವ ಜನಗಳು ಬರುತ್ತಾರೋ ಅಂತ ಹೇಳಿ ಕಡಿಕೋಳು ಮಡವಾಳಪ್ಪ ಹಾಡ್ತಾನ. ಆ ಮಠಗಳ ಒಳಗಡೆ ನಮ್ಮ ಅನೇಕ ಬಗೆಯ ಪ್ರಭಾವಗಳನ್ನ ಬೀರಿ ಗುರುಗಳು ಒಳ್ಳೆಯ ವಿಚಾರಗಳನ್ನು ಹೊಂದಿದಾಗಲೂ ಕೂಡ ಅವನ್ನ ಮುನ್ನಡೆಯದಂತೆ ಮಾಡುವಂತೆ ಅನೇಕ ಬಗೆಯ ಋಷುವತ್ತುಗಳನ್ನು, ಅನೇಕ ಬಗೆಯ ಪ್ರಭಾವಗಳನ್ನು, ಅದು ರಾಜಕೀಯ ಪ್ರಭಾವ ಇರ್ಬೋದು, ಆರ್ಥಿಕ ಪ್ರಭಾವ ಇರ್ಬೋದು, ಸಾಮಾಜಿಕ ಪ್ರಭಾವ ಇರ್ಬೋದು, ಮತ್ತಿನ್ನಾದರೂ ಏನನ್ನಾದರೂ ಇರ್ಬೋದು.
ಆ ಎಲ್ಲ ಪ್ರಭಾವಗಳನ್ನ ಅವರ ಮೇಲೆ ಬಳಸಿ ಅವರು ತತ್ವಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವಂತೆ ಮಾಡ್ತೇವೆ. ಅಂತಹ ಪ್ರಸಂಗದಲ್ಲಿ ಈ ಶಾಸ್ತ್ರೀಕರಣದ ಅಪಾಯದಿಂದಾಗಿ ಸತ್ಯಗಳು ಸಾಯುವಂತಹ, ಸತ್ಯಗಳು ಸೋಲುವಂತಹ ಪ್ರಸಂಗಗಳು ನಿರ್ಮಾಣವಾಗ್ತವೆ. ಇದನ್ನ ವಿಷಯಕ್ಕೆ ಬರುವುದಾದ್ರೆ ಕಲಬುರ್ಗಿ ಗುರುಗಳು ಕೊನೆಗೆ ಅರ್ಥ ಮಾಡಿಕೊಂಡು ಆರಂಭದಲ್ಲಿ ಶಿಕ್ಷಣದ ಕುರಿತಾಗಿ 1937ರಲ್ಲಿ ಸಿಂದಗಿಯ ಯರಗಲ್ಲಿನಲ್ಲಿ ಜನಿಸಿದಂತಹ ಈ ಬಹುಮುಖ ಪ್ರತಿಭೆಯ ಡಾಕ್ಟರ್ NM ಕಲಬುರ್ಗಿಯವರು ತಮ್ಮ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣವನ್ನ ಅದೇ ಜಿಲ್ಲೆಯಲ್ಲಿ ಮುಗಿಸಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಮುಗಿಸಿ ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಅವರು ಸೇರಿಕೊಂಡ ಅನಂತರದಲ್ಲಿ ಅವರು ಮಾಡುವಂತಹ ಕಾರ್ಯಗಳು, ಇಡೀ ಸಂಸ್ಥೆಗಳನ್ನ ಯಾವ್ಯಾವ ಸಂಸ್ಥೆಗಳಿಗೆ ಹೋದರು, ಕರ್ನಾಟಕ ಕಾಲೇಜಿಗೆ ಹೋದ್ರ ಅಲ್ಲಿಯೂ ಕೂಡ ಆ ಕಾಲೇಜಿನ ಅರಮನೆ ಸದೃಶವಾಗಿರುವಂತಹ ಕಟ್ಟಡ, ಅಲ್ಲಿರುವಂತಹ ಗ್ರಂಥಾಲಯವನ್ನು ನೋಡಿ ಆ ಗ್ರಂಥಾಲಯಕ್ಕೆ ಮೆರುಗು ಬರುವ ರೀತಿಯೊಳಗ ಗ್ರಂಥಾಲಯದೊಳಗಡೆ ಅವರು ಪುಸ್ತಕಗಳನ್ನು ಸಿದ್ಧಪಡಿಸಿರುವಂತಹ ರೀತಿ, ಅನೇಕ ಶಿಸ್ತುಗಳಿಗೆ ಅನುಗುಣವಾಗಿ ಆ ಗ್ರಂಥಾಲಯವನ್ನು ಪರಿಷ್ಕರಿಸುವಂತಹ ರೀತಿನೇ ಅದು ಬೆರಗುಗೊಳಿಸುತ್ತಿತ್ತು ಅಂತ ಹೇಳ್ತಾರೆ. ಅವರ ಸಂಶೋಧನೆಯ ವಿಷಯವೂ ಕೂಡ ಅಷ್ಟೇ ಪ್ರಾಮುಖ್ಯವಾದುದೇ. ಯಾವ ಸಂಸ್ಥೆಗಳಿಗೆ ಹೋಗ್ತಾರೋ ಆ ಸಂಸ್ಥೆಗಳಲ್ಲಿ ಅವರೇ ಹೇಳುವ ಹಾಗೆ ವಚನಶಾಸ್ತ್ರದ ದ್ವಿತೀಯ ಘಟ್ಟವಾಗಿರುವಂತಹ ಪಗು ಹಳಕಟ್ಟಿಯವರಿಂದ ಪ್ರೇರಣೆ ಆಗ್ತಾರೆ. ಮೂಲದಲ್ಲಿ ಅವರೇ ಹೇಳುತ್ತಾ ಹೋಗುವುದನ್ನು ನಾವು ಗಮನಿಸಬೇಕು. ಅವರ ತಂದೆ ಹೇಳುತ್ತಿದ್ರ, ಶ್ರಮ ಸಂಸ್ಕೃತಿಯ ಕುರಿತಾಗಿ ಅವರ ತಂದೆ ಹೇಳ್ತಿದ್ರು. ಬದುಕಿನ ಬಹು ಮುಖ್ಯ ಮೌಲ್ಯ, ಜೀವನದ ಬಹು ದೊಡ್ಡ ಮೌಲ್ಯ ಅಂದ್ರೆ ಶ್ರಮ ಅಂತ ಹೇಳ್ತಿದ್ರು. ಮತ್ತು ಕೆಲಸಗಳನ್ನ ಮಾಡುವವನ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿರುತ್ತದೆ ಅನ್ನುವಂತಹ ಶಿವಾನುಭವ ಪತ್ರಿಕೆಯ ಕೋಟ್, ಶಿವಾನುಭವ ಪತ್ರಿಕೆಯನ್ನು ಬರ್ತಿತ್ತಲ್ಲ ಅದರ ಮೇಲೆ ಬರೆದಿರ್ತಿದ್ರಂತ ಹಳಕಟ್ಟಿ ಅಪ್ಪ ಅವರು. ಕೆಲಸಗಳನ್ನ ಮಾಡುವವರು, ಓದುವವರ ಮನಸ್ಸು, ಕೆಲಸಗಳನ್ನ ಮಾಡುವವನ ಮನಸ್ಸು, ದುಡಿಯುವವರ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿರುತ್ತದೆ. ದುಡಿಯಲಾರದ ಶೋಂಭೇರಿಯ ಮನಸ್ಸು, ಆಲಸಿಯ ಮನಸ್ಸು ಮಾತ್ರ ಅಪವಿತ್ರತೆಯಿಂದ ಕೂಡಿರುತ್ತದೆ. ಅದು ಅನೇಕ ಬಗೆಯ ಗೊಂದಲಗಳನ್ನ ತನ್ನಲ್ಲಿ ಸೃಷ್ಟಿಸಿಕೊಂಡು ಆ ಗೊಂದಲಗಳಿಗೆ ಉತ್ತರವನ್ನ ಕಾಣದೆ ಅದು ಯಾವಾಗಲೂ ಕೂಡ ಅಂತರ್ಪಿಶಾಚಿ ಅಂತೆ ಅದು ವರ್ತಿಸ್ತಿರ್ತದೆ. ಈ ಮಾತುಗಳು ಕಲಬುರ್ಗಿಯವರ ಮೇಲೆ ಎಷ್ಟೊಂದು ಪರಿಣಾಮವನ್ನು ಬೀರ್ತಾವಂದ. ಶ್ರಮದಿಂದಲೇ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವಂತಹ ತಮ್ಮ ತಂದೆಯ ಬದುಕು ಅವರಿಗೆ ಆದರ್ಶಪ್ರಾಯವಾಗ್ತದೆ. ಶ್ರಮವನ್ನು ಮೆಚ್ಚಿಕೊಳ್ತಾರೆ, ಸತತ ಅಧ್ಯಯನವನ್ನು ಕೈಕೊಳ್ತಾರೆ, ಸತತ ದುಡಿಮೆಯನ್ನ ಅವರು ಕೈಕೊಳ್ತಾರೆ. ಎಂದೆಂದೂ ಕೂಡ ದುಡಿಯದೇ ಇರುವ ವ್ಯವಸ್ಥೆಗೆ ನಾನು ಸಿಲುಕಬಾರದು, ನಿರಂತರ ಅಧ್ಯಯನ ಗುರಿಯಾಗಬೇಕು, ಸತ್ಯವನ್ನು ತಿಳಿದುಕೊಳ್ಳುವುದರ ಕಡೆಗೆ ನಾನು ನಿಶ್ಚನಾಗಿರಬೇಕು. ಅನೇಕ ಬಗೆಯ ಶಿಲುಬೆಗಳಿಗೆ ನಾನು ಏರಿದಾಗಲೂ ಕೂಡ ಆ ಶಿಲುಬೆ ನೀಡುವಂತ ಎಲ್ಲ ನೋವನ್ನ ಸಹಿಸಿಕೊಂಡು ಈ ಜಗದಲ್ಲಿ ಸತ್ಯವನ್ನ ಬದುಕಿಸುವುದಕ್ಕಾಗಿ ನಾನು ಅಹರ್ನಿಶಿಯಾಗಿ ದುಡಿಯಬೇಕು ಅನ್ನುವಂತಹ ಸ್ಥಿತಪ್ರಜ್ಞತ್ವ ಅವರಲ್ಲಿ ಆರಂಭದಿಂದಲೂ ಅದು ಮೂಡಿಕೊಂತ ಬರ್ತದೆ. ವಚನ ಸಾಹಿತ್ಯದ ಕುರಿತಾಗಿ ಅಧ್ಯಯನಗಳು ನಡೆದಿರುವಂತಹ ಪ್ರಸಂಗದಲ್ಲಿ ಅವರೇ ಗುರುತಿಸುವ ಹಾಗೆ 4-5 ಘಟ್ಟಗಳನ್ನ ಅವರು ಗುರುತಿಸ್ತಾರೆ. ಈ ಎಲ್ಲ ವಚನ ಸಾಹಿತ್ಯ ಬೆಳೆದುಕೊಂಡು ಬಂದಿರುವಂತಹ ರೀತಿಯಲ್ಲಿ ವಚನ ಸಾಹಿತ್ಯ ಒಂದು ಪ್ರಜ್ಞೆಯಂತೂ, ಲಿಂಗಾಯತದ ಪ್ರಜ್ಞೆಯಂತೂ ಕೂಡ ಗೌರವಕ್ಕೆ ಅದು ಹನುಮಂತಣ್ಣ ಹೇಳಿದ್ರಿ. ಲಿಂಗಾಯತದ ಪ್ರಜ್ಞೆಯಂತೂ ಕೂಡ ಬ್ರಿಟಿಷರ ಕಾರಣಕ್ಕಾಗಿ ನಮ್ಮಲ್ಲಿ ಗೌರವವನ್ನ ಪಡೆಯುತ್ತಾ ಸಾಗಿತ್ತು, ಇದು ಸತ್ಯ. ಆದರೆ ಆ ಮಿಷನರಿ ಝೀಲಿನಿಂದ
ಉಂಟಾಗಿರುವಂತಹ ಅವರ ಮನಸ್ಥಿತಿಯ ಹಿನ್ನೆಲೆಯಲ್ಲಿ ಅವರು ವಚನಗಳನ್ನ ಪ್ರಕಟಿಸುವ ಸಾಹಸಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳು ಹೋಗಲಿಲ್ಲ. ಬಹಳವಾದರೆ ನಿಜಗುಣ ಶಾಸ್ತ್ರದಂತಹ ವೇದಾಂತದ ಪುಸ್ತಕಗಳನ್ನ ಗ್ರಂಥಗಳನ್ನ ಪ್ರಕಟಿಸಿದುವೇ ವಿನಃ ವಚನಗಳನ್ನ ಪ್ರಕಟಿಸುವಂತಹ ಗೋಜಿಗೆ ಅವು ಹೋಗಲಿಲ್ಲ. ಅಂತಹ ಪ್ರಸಂಗದಲ್ಲಿ ಬಳ್ಳಾರಿಯ ಶಟ್ರ ಮುದ್ರಣಾಲಯದಿಂದ ಪ್ರಕಟವಾಗಿರುವಂತಹ ಮೊದಲನೆಯ ಆ ವಚನಗಳು ಏನು ಪ್ರಕಟ ಆದವಲ್ಲ, ಅದಕ್ಕೆ ಮೊದಲನೆಯ ಕಾಲಘಟ್ಟ ಅಂತ ಕಲಬುರಗಿಯವರು ಗುರುತಿಸ್ತಾರೆ. ಎರಡನೆಯ ಕಾಲಘಟ್ಟವೇ ಹಳಕಟ್ಟಿಯವರ ಶಿವಾನುಭವ ಸಂಸ್ಥೆಯ ಮುಖಾಂತರ, ಆ ಶಿವಾನುಭವ ಪತ್ರಿಕೆಯ ಮುಖಾಂತರ ಅವರು ಪ್ರಕಟಿಸಿರುವಂತಹ ಆ ವಚನ ಶಾಸ್ತ್ರ ಅನ್ನುವಂತಹದ್ದು, ವಚನ ಶಾಸ್ತ್ರ ಸಾರ ಭಾಗ 1, 2 ಆಗಿರಲಿ 5 ಸಂಪುಟಗಳನ್ನ ಅವರು ಪ್ರಕಟಿಸ್ತಾರಲ್ಲ, ಅದು ಎರಡನೆಯ ಘಟ್ಟ. ಇಡೀ ಜಗತ್ತಿಗೆ ವಚನ ಒಂದು ವಿಸ್ಮಯವನ್ನ ಹುಟ್ಟಿಸುವ ರೀತಿಯಲ್ಲಿ ಅದು ಸಂಚಲನದ ಕೆಲಸವನ್ನ ಈ ವಿಶ್ವದ ತುಂಬೆಲ್ಲ ಮಾಡ್ತದೆ. ಅದು ಹಳಕಟ್ಟಿಯವರದ್ದು, ಅದು ಎರಡನೆಯ ಕಾಲಘಟ್ಟ. ಮೂರನೆಯ ಕಾಲಘಟ್ಟ ವ್ಯವಸ್ಥಿತ ರೀತಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ RC ಹಿರೇಮಠರ ನೇತೃತ್ವದಲ್ಲಿ ಅದು ನಡೆದಿರುವಂತದ್ದು ಮೂರನೆಯ ಘಟ್ಟ. ಆದ್ರೆ RC ಹಿರೇಮಠರಿಂದ ಆಗಿರುವಂತಹ ಒಂದು ಸಣ್ಣ ತಪ್ಪು, ಮುಕ್ತಿ ಕಂಠಾಭರಣ ಆ ಪುಸ್ತಕ ಪ್ರಕಟವಾದ ಮೇಲೆ ಸ್ವಧರ್ಮೀಯರಿಂದ ವಿರೋಧವನ್ನ ಅದು ಅನುಭವಿಸಿಕೊಂಡು ಅಲ್ಲೇ ಮೂರನೆಯ ಆ ಕಾಲಘಟ್ಟದ ವಚನ ಪ್ರಕಟಣೆ ಅದು ನಿಂತು ಹೋಗ್ತದೆ. ಇಲ್ಲಿ ನಾವು ಗಮನಿಸಬೇಕು, ಹಳಕಟ್ಟಿಯವರಿಂದ ಪ್ರಭಾವಿತರಾಗಿರುವಂತಹ ಕಲಬುರ್ಗಿಯವರು ಈ ಮೂರನೆಯ ಕಾಲಘಟ್ಟದಲ್ಲಿಯೂ ಕೂಡ ಸಹ ವಚನ ಸಾಹಿತ್ಯ ಸಂಶೋಧಕರಾಗಿ RC ಹಿರೇಮಠರ ಜೊತೆ ಕೆಲಸ ಮಾಡಿರ್ತಾರೆ. ಆದ್ರೆ ಅತ್ಯಂತ ನೋವಿನಿಂದ ಒಂದು ಮಾತನ್ನ ಕಲಬುರ್ಗಿಯವರು ಬರೀತಾರೆ. ಸಣ್ಣ ಸಣ್ಣ ತಪ್ಪುಗಳನ್ನ ಲಿಂಗಾಯತ ಸಮಾಜ ಯಾವ ಹಿನ್ನೆಲೆಯಲ್ಲಿ ಎದುರಿಸಬೇಕು, ಯಾವ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಬೇಕು ಅನ್ನುವಂತಹ ಕನಿಷ್ಠ ಒಂದು ಪ್ರಜ್ಞೆ ಇರದ ಕಾರಣಕ್ಕಾಗಿ ಮೂರನೆಯ ಆ ಘಟ್ಟದ ಪ್ರಕಟಣೆ, ವಚನ ಸಾಹಿತ್ಯದ ಪ್ರಕಟಣೆ ಅಲ್ಲಿ ನಿಂತು ಹೋಯಿತು ಅಂತ ಬರೀತಾರೆ. ಇವುಗಳನ್ನ ಇಂದೂ ಕೂಡ ನಾವು ಗಮನಿಸುತ್ತಾ ಸಾಗಬೇಕು. ನಾವು ಟೀಕಿಸುವುದರಲ್ಲಿ ನಿರತರಾಗಿ ಅನೇಕ ಬಗೆಯ ಜನಗಳನ್ನ, ಅನೇಕ ಬಗೆಯ ಸಂಶೋಧಕರನ್ನ ನಾವು ಕಳೆದುಕೊಳ್ಳುತ್ತಾ ಸಾಗಿದ್ದೇವೆ. ವಚನಗಳ ಈ ಬಹುಮುಖ ವಿಸ್ತಾರತೆಯನ್ನ ಕಂಡುಕೊಳ್ಳುತ್ತಾ ಸಾಗುವಲ್ಲಿನ ಆ ಸಂಶೋಧಕರ ನಿರಂತರ ಪ್ರಯತ್ನಗಳಿಗೆ ನಾವು ಪೂರಕವಾಗಿರಬೇಕು, ಪೂರಕ ಸಾಮಗ್ರಿಯನ್ನ ಒದಗಿಸಬೇಕು. ನಮ್ಮದು ಏನಾದರೂ ಕೂಡ ಒಂದಿಷ್ಟು ಆಕ್ಷೇಪಣೆಗಳು ಇದ್ದಲ್ಲಿ ಗೌರವಯುತವಾಗಿಯೇ ಅವರ ಎದುರಿಗೆ ತಂದು ಅವುಗಳನ್ನ ಪರಿಹರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಇತ್ತೀಚೆಗೆ ನಾವು ಮಾಡಿದಿವೆಯಲ್ಲ ವಚನ ದರ್ಶನ ಪುಸ್ತಕವನ್ನ ಈ ನಾಡಿನ ಸನಾತನ ವ್ಯವಸ್ಥೆಯ ಹೆಸರಿನಲ್ಲಿರುವಂತಹ ಸಂಸ್ಥೆಯೊಂದು ಈ ವಚನ ಇಡಿಯಾಗಿರುವಂತಹ ಶರಣರ ವಚನ ದರ್ಶನವನ್ನ ಮುಚ್ಚಿ ಹಾಕಿ ಪ್ರತಿಯಾಗಿ ಇನ್ನೊಂದು ಏನನ್ನೋ ಪ್ರತಿಪಾದಿಸುವ ಹಿನ್ನೆಲೆಯಲ್ಲಿ ಅವರು ತಂದಿರುವಂತಹ ಪುಸ್ತಕಕ್ಕೆ ಪ್ರತಿಯಾಗಿ ಸತ್ಯ ಮಿಥ್ಯ ಅನ್ನುವಂತಹ ಪುಸ್ತಕವನ್ನ ನಾವು ತಂದಿವಲ್ಲ. ಸಾತ್ವಿಕವಾಗಿರುವಂತಹ ರೀತಿಯಲ್ಲಿ ನಾವು ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ವಿಯಲ್ಲ. ಮೀನಾಕ್ಷಿ ಬಾಳಿತಾಯಿಯವರು ಒಂದು ಪುಸ್ತಕವನ್ನ ತಂದ್ರಲ್ಲ, ಅದರ ನಂತರವೂ ಕೂಡ 2-3 ಪುಸ್ತಕಗಳು ಬಂದುವಲ್ಲ. ಈಗ ಆ ದನಿ ಉಡುಗುತ್ತಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳು ಹೆಚ್ಚೆಚ್ಚು ಸಾಗಬೇಕಾಗಿತ್ತು. ಆದರೆ ಮೂರನೆಯ ಕಾಲಘಟ್ಟ ನಿಂತು ಹೋದರೂ ಕೂಡ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಾವೆಲ್ಲ ವಚನಶಾಸ್ತ್ರದ ಅಭ್ಯಾಸಿಗಳು ಮತ್ತು ಬಸವಾದಿ ಶರಣರ ಕುರಿತಾಗಿ ಗೌರವ ಇರುವಂತಹ ನಾವುಗಳು ವಚನಗಳ ಕಾರಣಕ್ಕಾಗಿ ಬಸವಾದಿ ಶರಣರ ಕುರಿತಾಗಿ ಗೌರವ ನಮಗೆ ಇಮ್ಮಡಿಯಾಗಿದೆ, 100 ಮಡಿಯಾಗಿದೆ. ಮೂರನೆಯ ಕಾಲಘಟ್ಟದಲ್ಲಿ ನಿಂತು ಹೋಗಿರುವಂತಹ ವಚನ ಪ್ರಕಟಣೆಯ ಇತಿಹಾಸ ಕಲಬುರ್ಗಿಯವರಿಂದಾಗಿಯೇ 4ನೆಯ ಕಾಲಘಟ್ಟವಾಗಿ ಜಗದ್ಗುರು ತೋಂಟದಾರ್ಯ ಮಠದಿಂದ ಮತ್ತೆ ಅದು ಪುನರುತ್ಥಾನಗೊಂಡು. ಇದಕ್ಕೆ ಕಲಬುರ್ಗಿಯವರೇ ಕಾರಣ. ಅಲ್ಲಿ ನಿಂತು ಹೋಗಿರುವಂತಹ ಆ ವ್ಯವಸ್ಥೆಯನ್ನ ಸುಮಾರು 500 ಪುಸ್ತಕಗಳು, ಆಶ್ಚರ್ಯ ಅನಿಸ್ತದೆ ನಿಮಗೆ, ಮಾನ್ಯ ಕಲಬುರ್ಗಿಯವರ ದಶೆಯಿಂದಾಗಿ ಸುಮಾರು 500 ಪುಸ್ತಕಗಳು ಲಿಂಗಾಯತ, ಈಗದು MM ಕಲಬುರ್ಗಿ ಅಧ್ಯಯನ ಸಂಸ್ಥೆ ಅಂತ ಹೆಸರಿಟ್ಟುಕೊಂಡ್ರು. ಕಲಬುರ್ಗಿ ಅಪ್ಪ ಅವರು ಹುತಾತ್ಮರಾದ ಮೇಲೆ ಲಿಂಗಾಯತ ಅಧ್ಯಯನ ಸಂಸ್ಥೆ, ಅದು ಲಿಂಗಾಯತ ಅಧ್ಯಯನ ಸಂಸ್ಥೆಯ ಮುಖಾಂತರ ಪ್ರಾಚೀನ ಸಾಹಿತ್ಯದ ಎಲ್ಲ ಆಕರಗಳನ್ನ, ಲಭ್ಯವಿರುವಂತಹ ಆಕರಗಳನ್ನ ಪ್ರಕಟ ಮಾಡ್ತಾರ. ಸುಮಾರು 440 ಈಗಿಯೂ ಕೂಡ ಲಿಂಗಾಯತರೇ ಬೆರಗು ಪಡಬೇಕು. ನಾವೆಲ್ಲ ನಮಗೆ ಇತಿಹಾಸ ಪ್ರಜ್ಞೆನೇ ಇರಲಿಲ್ಲ.
ಬ್ರಿಟಿಷರಿಂದ ಒಂದು ಸ್ವಲ್ಪ ಇತಿಹಾಸ ಪ್ರಜ್ಞೆ ಬಂದಿದ್ದು. ಇತಿಹಾಸ ಪ್ರಜ್ಞೆ ಬಂದಿದ್ರೆ ನಮ್ಮ ಪರಿಸ್ಥಿತಿ ಹಿಂಗ ಅಕ್ಕೇ ಇರಲಿಲ್ಲ. ಯಾರೆಲ್ಲ ನಂಬ್ಕೊಂಡು ಏನೇನೋ ಅಂತ ಹೇಳ್ಕೊಂತ ಹೋಗುವಂತ ಪ್ರಸಂಗನ ಇರಲಿಲ್ಲ. ಇತಿಹಾಸವನ್ನು ನಾವು ಉಳಿಸಿಕೊಳ್ಳಿಲ್ಲ. ನಮ್ಮ ಶರಣರು ಕೂಡ ತಮ್ಮ ಹೆಸರುಗಳನ್ನ ಉಳಿಸಬೇಕಂತ ಪ್ರಯತ್ನ ಮಾಡಿದವರು ಅಲ್ಲ, ಅವರು ಕೇವಲ ವಿಚಾರಗಳನ್ನ ಉಳಿಸಬೇಕಂತ ಹೇಳಿ ಪ್ರಯತ್ನ ಮಾಡಿದವರು. ಆದ್ರ ಇತಿಹಾಸದ ಕಾಲಗರ್ಭದಲ್ಲಿ ಹೀಗೆ ದುರುಪಯೋಗವಾಗುವಂತಹ ಸನ್ನಿವೇಶಗಳು ಬರ್ತಾವಂತೇಳಿ ಬಹುಶಃ ಅವರಿಗೂ ಅನಿಸಿರ್ಲಿಲ್ವೋ ಏನೋ. ಹಾಗಿದ್ರೆ ಬಹುಶಃ ಇತಿಹಾಸ ಪ್ರಜ್ಞೆಯನ್ನ ಇಟ್ಟುಕೊಂಡು ಇತಿಹಾಸವನ್ನ ಉಳಿಸ್ತಿದ್ರು ಅಂತ ನಮಗ ಅನಿಸ್ತಿತ್ತು. ಇತಿಹಾಸವನ್ನ ಉಳಿಸುವುದರ ಬದಲಾಗಿ, ಇತಿಹಾಸ ಅಂದ್ರೆ ಮನುಷ್ಯ ಎಲ್ಲಿ ಹುಟ್ಟಿದ, ಎಲ್ಲಿ ಬದುಕಿದ, ಏನು ಮಾಡಿದ, ಹೆಂಗ್ ಲಿಂಗೈಕ್ಯ ಆಗೋದು ಅನ್ನೋದು ಇಷ್ಟೇ ಅಂತ ನಾವು ಅನ್ಕೊಂಡಿವಿ. ಆದ್ರೂ ಶರಣರು ಅದನ್ನ ಮೀರಿ ಆಲೋಚನೆಯನ್ನು ಮಾಡಿದ್ರು. ವಿಚಾರಗಳು ಮಾತ್ರ ಈ ಜಗತ್ತಿನಲ್ಲಿ ಉಳಿಬೇಕು. ಜೋಳವಾರಿಯವ ಹಾಡಲ್ಲವಲ್ಲ, ಜೋಳದ ಆಸೆಗಾಗಿ, ಯಾವುದೋ ಆಸೆ ಪಾಸೆಗಾಗಿ ನಾನು ಉಳಿಬೇಕಂತ ಪ್ರಯತ್ನ ಮಾಡುವನ್ನಲ್ಲ. ಆ ಸಮಯವನ್ನ ಸರಿಯಾದ ರೀತಿಯೊಳಗ ಎಚ್ಚರಿಕೆಯಿಂದ ನಿರ್ವಹಿಸಬಲ್ಲ ವೇಳೆವಾಳಿಯವ ನಾನು. ಹಾಳುಗೆಟ್ಟು ನಾನು ಓಡಿ ಹೋಗುವ ಆಳು ನಾನಲ್ಲ. ನಾನು ಹೊಡೆದ ಬಿಟ್ರ ಆ ಹುಡುಗ, ಆ ಆಳು ಮನಿ ಬಿಟ್ಟು ಹೋಗಿ ಬಿಡ್ತಾನೆ ಆತ. ಇಂಥ ಹೊಡೆತಗಳಿಗೆ ನಾನು ಹೆದರುವವನಲ್ಲ. ದೊಡ್ಡ ಬೆದರಿಕೆಗಳಿಗೆ ನಾನು ಹೆದರುವನಲ್ಲ. ಕೇಳು ಕೂಡಲ ಸಂಗಮ ದೇವ, ಆತ್ಯಂತಿಕ ಶಿಕ್ಷೆಯಾಗಿರುವಂತಹ ಮರಣ ಬಂದರೂ ಕೂಡ ಸತ್ಯದ ನಿಲುವಿಗಾಗಿ ನಾನು ಸಾವನ್ನೇ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಸ್ವೀಕಾರ ಮಾಡಿದಂಥವ್ರು ಶರಣ. ಹೀಗೆ ಸ್ವೀಕಾರ ಮಾಡಿರುವಂತಹ ಶರಣರ ಉದಾತ್ತ ನೀತಿ ಕಲಬುರ್ಗಿಯವರ ರಕ್ತದಲ್ಲಿ ಸೇರಿಕೊಂಡಿದ್ದ ಕಾರಣಕ್ಕಾಗಿ ಕಲಬುರ್ಗಿಯವರು ಮೂರನೆಯ ಕಾಲಘಟ್ಟದಲ್ಲಿ ನಿಂತು ಹೋಗಿರುವಂತಹ ಪ್ರಕಟಣೆಯ ಇತಿಹಾಸವನ್ನ ಮತ್ತೆ 4ನೆಯ ಕಾಲಘಟ್ಟವಾಗಿ ಜಗದ್ಗುರು ತೋಂಟದಾರ್ಯ ಮಠದಿಂದ ಆ ಪುಸ್ತಕದ ಪ್ರಕಟಣೆಯನ್ನ ಕೈಕೊಳ್ತಾರೆ. ಅವರಿಗೆ ಅನಿಸ್ತು ಬಹುಶಃ ಇದು ಒಂದು ಮಠದಿಂದ ನಡೆಯುವಂತಹ ಕೆಲಸ ಅಲ್ಲ. ಆಗಿನ ಕಾಲಕ್ಕ ಅವರು ಎಷ್ಟೆಷ್ಟು ಈ ತಾಡೋಲೆಗಳಿಗಾಗಿ ಅಡ್ಡಾಡ್ತಿರ್ತಾರೆ ಅಂದ್ರ, ಈ ಲಕ್ಷ್ಮೀ ಸೇನ ಭಟ್ಟಾರಕ ಜೈನ ಪೀಠ ಕೊಲ್ಲಾಪುರ, ಅಲ್ಲಿ ತಾಡೋಲೆಗಳದಾವ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ 1000 ತಾಡೋಲೆಗಳನ್ನ ಹಸ್ತಪ್ರತಿಗಳನ್ನ ತಗೊಂಡು ಬರ್ತಾರ. ಅವರು ಅವರು ಅಡ್ಡಾಡಿದಂತಹ ಜಾಗಗಳೇ ಇಲ್ಲ. ಆದ್ರ ನಮ್ಮಂತ ಬಸವ ಭಕ್ತರ ಮಾತು ಒಂದ್ ಸ್ವಲ್ಪ ಕೇಳಬೇಕಾಗಿತ್ತು. ಅವ್ರು ಕೊನೆ ಕೇಳಿದ್ರು. ನಾವು ಆರಂಭದೊಳಗೆ ಒಂದಿಷ್ಟು ಜನ ಹೋಗಿದ್ವಿ ಅವ್ರ ಕಡೆ, ಅಪ್ಪ ಅವರು ನಾವೆಲ್ಲ ಕೂಡಿ ಹೋಗಿದ್ವಿ. ಬುದ್ಧಿ, ನೀವು ವಿದ್ವಾಂಸರನ್ನು ಒಪ್ಕೊಂತೀರಿ, ಪ್ರೊಫೆಸರ್ಗಳನ್ನು ಒಪ್ಕೊಂತೀರಿ ನೀವೆಲ್ಲ, ಯಾಕಂದ್ರೆ ಅವ್ರಿಗೊಂದು ಅಧ್ಯಯನದ ಶಿಸ್ತಿರ್ತದ. ಆದ್ರ ನಮ್ಮ ಜನ ನಿಮಗೊಂದು 60-70 ಜನರನ್ನ ಅನುಭಾವಿಗಳನ್ನ ಕೊಡ್ತೀವಿ ನಾವು. ಅವ್ರಿಗೆ ಏನೇನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಬಸವಣ್ಣ ಮತ್ತು ವಚನ, ಇಷ್ಟು ಬಿಟ್ಟು ಅವ್ರಿಗೆ ಏನೂ ಗೊತ್ತಿಲ್ಲ. ಪ್ರಾಮಾಣಿಕತೆಯನ್ನು ನೀವು ಪ್ರಶ್ನಿಸಲಿಕ್ಕೆ ಆಗದ ರೀತಿಯೊಳಗ ಬದುಕುತ್ತಿರುವಂತಹ ಅನುಭಾವಿಗಳು ನಮ್ಮಲ್ಲಿ ಉಂಟು. 60-70 ಜನರನ್ನು ಕೊಡ್ತೀವಿ. ನೀವೇನು ಕ್ಷೇತ್ರ ಕಾರ್ಯ ಮಾಡ್ಬೇಕಂತೀರಲ್ಲ, ಈ ಕ್ಷೇತ್ರ ಕಾರ್ಯವನ್ನು ಅವ್ರ ಕಡೆಯಿಂದ ಮಾಡಿಸ್ರಿ. ಅವರಿಗೆ ಒಂದು ಸ್ಪಷ್ಟವಾಗಿರುವಂತಹ ತಿಳುವಳಿಕೆ ಮೂಡಿತ್ತು. ಆ ಕೆಲಸವನ್ನ ತಮ್ಮ ಶಿಷ್ಯರಿಂದ ಮಾಡಿಸಿದ್ರು. ನಾಮಗಳ ಕುರಿತಾಗಿ ಅಧ್ಯಯನ ಮಾಡಿಸಿದ್ರು. ಊರುಗಳ ಹೆಸರುಗಳ ಕುರಿತಾಗಿ ಅಧ್ಯಯನವನ್ನ ಮಾಡಿಸಿದ್ರು. ಈ ಊರಿಗೆ ಲಿಂಗನೂರ್ ಅಂತ ಯಾಕೆ ಹೆಸರು ಬಂದದ? ಲಿಂಗ ಅಂತ ಬಂದೈತಿ ಅಂದ್ರೆ ಶರಣರು ನಡೆದಾಡಿರುವಂತಹ ಕ್ಷೇತ್ರ. ಇಲ್ಲಿ ಈ ಕ್ಷೇತ್ರಕ್ಕ ಎಲ್ಲಿಂದ ಬಂದ್ರು? ಕಲ್ಯಾಣದ ನಂತರ ಚದುರಿದಂಥವ್ರು ಇವರು ಯಾವ ಊರಿಗೆ ಬಂದು ಎಲ್ಲೆಲ್ಲಿ ನೆಲೆಸಿದ್ರು ಅವ್ರ ಹೆಸರಿನ ಊರುಗಳಾಗ್ಯಾವು, ಅವ್ರ ಹೆಸರಿನ ಓಣಿಗಳಾಗ್ಯಾವು. ಹಿಂಗ ಎಲ್ಲವನ್ನ ಕಂಡುಕೊಳ್ಳುತ್ತಾ ಆ ಊರೊಳಗ ಯಾವ್ಯಾವ ಶರಣರ ಹೆಸರುಗಳು ಬರ್ತಾವು. ಮುಕ್ತಿನಾಥಯ್ಯನ ಹೆಸರು ಎಲ್ಲಿ ಬರ್ತದ? ಅಜಿಗಣ್ಣನ ಹೆಸರು ಎಲ್ಲಿ ಬರ್ತದ? ಬಸವಣ್ಣನ ಹೆಸರು ಎಲ್ಲಿ ಬರ್ತದ? ಅಲ್ಲಮ್ಮನ ಹೆಸರು ಎಲ್ಲಿ ಬರ್ತದ? ಕಕ್ಕಯ್ಯನ ಹೆಸರು ಎಲ್ಲಿ ಬರ್ತದ? ಚೆನ್ನಯ್ಯನ ಹೆಸರು ಎಲ್ಲಿ ಬರ್ತದ? ಯಾವ ಊರೊಳಗ ನೋಡಿದ್ರೆ ಈ ಹೆಸರುಗಳು ಎಲ್ಲಿ ಬರ್ತಾವ? ಈ ಹೆಸರುಗಳು ಈ ಊರಾಗಿಲ್ಲಿ ಯಾಕೆ ಹುಟ್ಟುಕೊಂಡು ಅವುಗಳನ್ನ ಅಧ್ಯಯನವನ್ನು ಮಾಡುತ್ತಾ ಆ ಅಧ್ಯಯನವನ್ನು ಶರಣರ ಇತಿಹಾಸಕ್ಕೆ ತಳುಕು ಹಾಕುವಂತ, ಶರಣರ ಇತಿಹಾಸದ ಆ ವಿಸ್ತಾರತೆಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ತಮ್ಮ ಶಿಷ್ಯರ ಕಡೆ ಮಾಡಿಸಿದಾಗ ಆ ಕ್ಷೇತ್ರ ಕಾರ್ಯ ನಮ್ಮ ಅನುಭವಗಳಿಗೆ ಕೊಡ್ರಿ, ಅಡ್ಡಾಡ್ತಾರ, ಮಾಡ್ತಾರ. ಅಧ್ಯಯನದ ಶಿಸ್ತಿರ್ಲಿಕ್ಕಿಲ್ಲ ಅವ್ರಿಗೆ. ಈ ಎಲ್ಲ ಕ್ಷೇತ್ರ ಕಾರ್ಯವನ್ನು ಮಾಡಿ ನಿಮಗೂ ಒಪ್ಪಿಸ್ತಾರ. ನೀವು ಮುಂದೆ ನಿಮ್ಮ ವಿದ್ವಾಂಸರ ಕಡೆಯಿಂದ ನೀವು ಅಧ್ಯಯನ ಶಿಸ್ತಿಗೆ ಒಳಪಡಿಸಿಕೊಂಡು ಪ್ರಬಂಧಗಳನ್ನು ನೀವು ಮಂಡಿಸ್ರಿ ಅಂದ್ವಿ. ನಮ್ಮ ನಂಬಲಿಲ್ಲ. ನಿಮ್ ಕಡೆ ಏನಾಗುತ್ತೋ ಬರ್ತೀರಿ, ಮಾತಾಡ್ತೀರಿ, ಬರ್ತೀರಿ. ನೀವೆಲ್ಲ ಅದಕ್ಕೊಂದು ಶಿಸ್ತು ಬೇಕಾಗ್ತದ, ಅದಕ್ಕೊಂದು ಡೆಡಿಕೇಶನ್ ಬೇಕಾಗ್ತದ. ಹೀಗಾಗಿ ಆ ಡೆಡಿಕೇಶನ್ ಬಗ್ಗೆ ನಮ್ಮ ಬಗ್ಗೆ ಅವರಿಗೆ ವಿಶ್ವಾಸ ಇರಲಿಲ್ಲ. ಹೀಗಾಗಿ ತಮ್ಮ ಶಿಷ್ಯರನ್ನೆಲ್ಲ ಆ ಕಡೆ ಅಡ್ಡಾಡಿಸಿದ್ರು. ಅದರ ಪರಿಣಾಮವಾಗಿಯೇ ದಂಡೆಯವರು ಬರೆದಿರುವಂತಹ 3 ಸಂಪುಟಗಳನ್ನ ನೀವು ನೋಡ್ತೀರಿ. ಬಸವ ಸಮಿತಿಯಿಂದ ಪ್ರಿಂಟ್ ಆಗ್ಯದ.
ಎಷ್ಟೊಂದು ಕ್ಷೇತ್ರ ಕಾರ್ಯವನ್ನ ದಂಡೆಯವರು ಕೈಕೊಂಡ್ರು ಅಂದ್ರ ಸಣ್ಣ ಸಣ್ಣ ಊರಿಗೆ ಅಲ್ಲಮ ಅಂತ ಹೆಸರು ಬಂದ್ರ ಅಲ್ಲಮನ ಊರುಗಳು ಎಲ್ಲೆಲ್ಲಿ ಅದಾವ, ಎಲ್ಲೆಲ್ಲಿ ಅಲ್ಲಮ ತಿರುಗಾಡಿದ. ಕೇವಲ ಕಲ್ಯಾಣದಲ್ಲಿ ಕುಂತ್ರೇನ್ ಶರಣರು, ಅಥವಾ ಕೇವಲ ಉಳಿವಿಗೆ ಮಾತ್ರ ಶರಣರು ಹೋದ್ರೇನು? ಇಲ್ಲ, ಉಳಿವಿಗೆ ನಮಗ್ ತೋರಿಸಿದ್ರು. ಯಾಕಂದ್ರ ನಮ್ಮ ನೇತಾರರೆಲ್ಲ ಅಲ್ಲಿದ್ರು. ಚನ್ನಬಸವಣ್ಣ ಇದ್ದ, ಕಕ್ಕ ಇದ್ದ, ಮಡಿವಾಳ ತಂದೆ ಇದ್ರು, ನಾಗಮ್ಮ ಇದ್ರು, ಗಂಗಾಂಬಿಕಾ ಇದ್ರು. ಇವರೆಲ್ಲರೂ ಮುಖ್ಯವಾಗಿರುವಂತಹ ಶರಣಗಣ ಅಲ್ಲಿತ್ತು ಅಂತ ಹೇಳಿ ಅದನ್ನು ನೋಡ್ತೀವಿ. ಆದ್ರ ಅದರ ಹೊರತಾಗಿಯೂ ವಿಚಾರ ನೋಡ್ರಿ, ಮುರುಮಲ್ಲೇಶ್ವರರ ಆ ಮೈಸೂರು ಭಾಗಕ್ಕೆ ನೋಡ್ರಿ, ಮಂಡ್ಯ ಪ್ರಾಂತ್ಯಕ್ಕೆ ನೋಡ್ರಿ, ಬೇರೆ ಬೇರೆ ಭಾಗಕ್ಕೆ ನೋಡ್ರಿ, ಎಲ್ಲಾ ಕಡೆನೂ ಶರಣರು ಚೆದರು ಹೋದ್ರು. ಇವತ್ತು ಶರಣ ಸಾಹಿತ್ಯ ಸಿಕ್ಕಿದ್ದು ಕೇವಲ ಉಳಿವಿಯ ಮಾರ್ಗದ ಶೋಧನೆಯಿಂದ ಮಾತ್ರ ಅಲ್ಲ. ಇಡೀ ನಾಡಿನ ತುಂಬೆಲ್ಲ ನೀವು ಅಡ್ಡಾಡ್ಬಿಟ್ರೆ ಹರಳೂರು ಅಂತ ಒಂದು ಊರಿನ ಹೆಸರು. ಅಲ್ಲಿ ಹೋದ್ರ ಹರಳಯ್ಯನವರು ಇಲ್ಲಿ ಯಾಕೆ ಬಂದಿದ್ರು, ಯಾವಾಗ ಬಂದಿದ್ರು? ಮಂಟೇಸ್ವಾಮಿಯ ಕಥನಗಳನ್ನ ಓದಿಕೊಂಡ್ರೆ ಹೋಗ್ರಿ ನೀವು. ಆ ಸಿದ್ದಯ್ಯ ಸ್ವಾಮಿ ಆ ಹಾಡುಗಳನ್ನ ಕೇಳ್ಕೊಂತ ಹೋಗ್ರಿ. ಅಲ್ಲೆಲ್ಲಾ ನಮ್ಮ ಮಡಿವಾಳ ಮಾಚಿದೇವ ಬರ್ತಾನ, ಬಸವಣ್ಣ ಬರ್ತಾನ, ಚನ್ನಬಸವಣ್ಣ ಬರ್ತಾರ, ಪ್ರಭು ಬರ್ತಾರ, ಅಪ್ಪಣ್ಣ ಬರ್ತಾನ, ಲಿಂಗಮ್ಮ ತಾಯಿ ಬರ್ತಾರ. ಅವರೆಲ್ಲರ ಆ ಜಾನಪದ ಸಂಕಥನಗಳಲ್ಲಿ ಇಡೀ ವಚನ ಸಾಹಿತ್ಯ ತುಂಬಿಕೊಂಡಿರುವುದನ್ನ ನಾವು ನೋಡ್ತೀವಿ. ಕೊಡೇಕಲ್ಲ ಬಸವಣ್ಣನ ಆ ವಚನಗಳಲ್ಲಿಯೂ ಕೂಡ ಬಸವಣ್ಣ ತುಂಬಿಕೊಂಡಿರುವುದನ್ನ ಕಾಣ್ತೀವಿ. ನಾಡಿನ ತುಂಬಿ ಅಲ್ಲ, ಎಲ್ಲ ಜನಪದ ಸಂಸ್ಕೃತಿಯಲ್ಲಿ ಈ ವಚನ ಸಂಸ್ಕೃತಿ ತುಂಬಿರುವಾಗ ಕೇವಲ ಸೀಮಿತವಾಗಿರುವಂತಹ ಒಂದು ಜನಗಳ ಮಧ್ಯೆ ಇದು ಸಿಲುಕಿಕೊಂಡು ನರಳುತ್ತಿರುವುದನ್ನ ಕಂಡುಕೊಂಡಿರುವಂತಹ ಕಲಬುರ್ಗಿಯವರು ಎಲ್ಲ ಬಗೆಯ ಸಂಶೋಧನೆಗಳನ್ನ ತಮ್ಮ ಶಿಷ್ಯರ ಮುಖಾಂತರ ಮಾಡಿಸ್ತಾ ಹೋಗ್ತಾರೆ. ಕೊಡಗಲ್ಲ ಚನ್ನಬಸವಣ್ಣನಲ್ಲಿ ಇರುವಂತಹ ಕಾಲಜ್ಞಾನವನ್ನೂ ಕೂಡ, ನಂದಿ ಆಗಮ ಲೀಲೆಯನ್ನೂ ಕೂಡ ಅವರು ಅದನ್ನ ಪರಿಷ್ಕರಿಸಿಕೊಂಡು ಪ್ರಕಟ ಮಾಡುವ ಹಿನ್ನೆಲೆಯೊಳಗ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಉದ್ದೇಶ ಅಂದ್ರ ಒಟ್ಟಿಗೆ ವಿಸ್ತಾರವಾಗಿರುವಂತಹ ಈ ಲಿಂಗಾಯತ ಧರ್ಮದ ವಿಸ್ತಾರತೆಯನ್ನು ತಿಳಿಸಿಕೊಡುವಲ್ಲಿ ಅಹರ್ನಿಶಿಯಾಗಿ ಅವರು ದುಡಿತಾರ. ಮೊಟ್ಟ ಮೊದಲ ಬಾರಿಗೆ 1993ರಲ್ಲಿ ಅವರು 15 ವಚನ ಸಂಪುಟಗಳನ್ನ ತರ್ತಾರೆ. ಒಬ್ಬ ಮನುಷ್ಯ ಹಳಕಟ್ಟಿಯವರ ಅನಂತರ ಈ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದನೋ ಅನ್ನೋದನ್ನ ನಾವು ಗಮನಿಸಬೇಕು. ಹಳಕಟ್ಟಿಯವರ ಜೊತೆ ಹೋಲಿಸಲಿಕ್ಕೆ ಆಗೋದಿಲ್ಲ, ಒಪ್ಕೊಳ್ಳೋಣ, ಸತ್ಯವಾದಂತಹ ಮಾತೆ. ಯಾಕಂದ್ರ ವಚನಗಳ ತಾಡೋಲೆಗಳು ಬಂದಾಗ ಆ ತ್ರುಟಿತ ಭಾಗಗಳನ್ನ ಅರ್ಥ ಮಾಡ್ಕೋಬೇಕು, ಆ ಲಿಪಿಯನ್ನ ಅರ್ಥ ಮಾಡ್ಕೋಬೇಕು. ಒಂದು ಲಿಪಿ ಒಂದು ತ್ರುಟಿತ ಭಾಗ ಇತ್ತಂದ್ರ ಆ ತ್ರುಟಿತ ಭಾಗದ ಮೂಲ ಪಠ್ಯವನ್ನ ಅನುಸರಿಸುವುದಕ್ಕಾಗಿ ಬೇರೆ 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 ಪಠ್ಯಗಳನ್ನ ಅವ್ರು ಅರ್ಥ ಮಾಡ್ಕೊಂತ ಹೋಗ್ಬೇಕು. ಮೂಲ ಸಿದ್ಧಾಂತದೊಡನೆ ಅದನ್ನು ಅನ್ವಯಿಸಿಕೊಂಡು ಸತ್ಯ ಮಿಥ್ಯಗಳ ಕುರಿತಾಗಿ ಚಿಂತನೆಗಳನ್ನು ಮಾಡಬೇಕು. ಸತ್ಯವಾಗಿದ್ದುದನ್ನು ಮಾತ್ರ ಅಲ್ಲಿ ಉಳಿಸಿಕೊಳ್ಳಬೇಕು. ಇಂಥ ಎಲ್ಲ ಸಮಸ್ಯೆಗಳು ಹಳಕಟ್ಟಿಯವರು ಮುಂದಿದ್ದು. ಬಹುಶಃ ಅದಕ್ಕೊಂದು ಸರಿಯಾದಂತಹ ವ್ಯವಸ್ಥಿತ ಮಾರ್ಗವನ್ನು ಹಳಕಟ್ಟಿಯವರು ಕೊಟ್ಟ ಕಾರಣಕ್ಕಾಗಿ ಕಲಬುರ್ಗಿ ಅಂತವರಿಗೆ ಎಲ್ಲ ವಚನಗಳ 14 ಸಂಪುಟ ಪ್ಲಸ್ ಒಂದು ವಚನ ಪಾರಿಭಾಷಿಕ ಪದಕೋಶ, ಒಟ್ಟಿನ ಮೇಲೆ 21,032 ಶರಣರ ವಚನಗಳನ್ನ ಮೊಟ್ಟ ಮೊದಲ ಬಾರಿಗೆ ಒಂದೇ ಕಡೆ ನೋಡುವಂತಹ ಅಭೂತಪೂರ್ವ ಒಂದು ಅವಕಾಶವನ್ನ ನಮಗೆ ದೊರಕಿಸಿಕೊಟ್ರು. ಇದು ಸಣ್ಣ ಘಟನೆಯಾದ. ಹಾಗೆಯೇ ಯಡಿಯೂರು ಸಿದ್ಧಲಿಂಗೇಶ್ವರರ ವಚನ ಸಂಪುಟಗಳನ್ನ, ಯಡಿಯೂರು ಸಿದ್ಧಲಿಂಗೇಶ್ವರರ ಸಮಗ್ರ ಸಾಹಿತ್ಯವನ್ನ 11 ಸಂಪುಟಗಳಲ್ಲಿ ಅವರು ಅದನ್ನ ಪ್ರಕಟ ಮಾಡಿದರು. ಅದರ ಹಿಂದಿನ ಶಕ್ತಿಯೇ ಅವರು, ಆದ್ರೆ ಅದಕ್ಕೆ ಸಂಪಾದಕರಾಗಿ ತಾವು ಆಗ್ಲಿಲ್ಲ. ಎಲ್ಲಾ ಕಡೆ ನನ್ನ ಹೆಸರೇ ಬೇಡ ಅಂತ ಹೇಳಿ ವೀರಣ್ಣ ರಾಜೂರವರ ನೇತೃತ್ವದಲ್ಲಿ ಅದನ್ನ ಪ್ರಕಟ ಮಾಡಿದರು. ಹಳಕಟ್ಟಿಯವರ ಸಂಪುಟಗಳನ್ನ ಅಲ್ಲಿ 15 ಸಂಪುಟಗಳು, ಹಳಕಟ್ಟಿಯವರ ಎಲ್ಲ ಆ ಪ್ರಕಟಣೆಗಳ 15 ಸಂಪುಟಗಳನ್ನ ಅವರು ತಂದ್ರು. ಅಷ್ಟೇ ಅಲ್ಲ, ಪೇಜಾವರ ಮಠಕ್ಕ ಅವರು ಹೋದಾಗ ಪೇಜಾವರ ಶ್ರೀಗಳು ದಾಸ ಸಾಹಿತ್ಯದ ಕುರಿತಾಗಿ ಇವರು ಮಾತನಾಡುವುದನ್ನ, ಆ ಮಾಹಿತಿಯನ್ನ ಕಲಬುರ್ಗಿಯವರು ಕೊಡುವುದನ್ನ ನೋಡಿದಾಗ ಅವರು ಆಶ್ಚರ್ಯಭರಿತರಾಗಿ, ಇಲ್ಲ ದಯವಿಟ್ಟು ದಾಸ ಸಾಹಿತ್ಯವನ್ನು ಕೂಡ ಹೇಗೆ ನೀವು ವಚನ ಸಾಹಿತ್ಯದ ಸಮಗ್ರ ಪ್ರಕಟಣೆಯನ್ನ ಮಾಡಿದ್ರೋ ದಾಸ ಸಾಹಿತ್ಯದ ಪ್ರಕಟಣೆಯನ್ನ ಮಾಡ್ಬೇಕಂತ ಇವರು ಕೇಳಿಕೊಂಡಾಗ ಇವರು ಅದಕ್ಕೊಂದು ವಿನ್ಯಾಸವನ್ನ ರೂಪಿಸಿ 25 ಸಂಪುಟಗಳನ್ನ ತಯಾರು ಮಾಡಿ ಕೊಡ್ತಾರೆ. ಅದಕ್ಕೆ ತಾವು ಸಂಪಾದಕರಾಗೋದಲ್ಲ, ಸಂಪಾದಕ ಮಂಡಳಿಯನ್ನು ಉಳಿತೀನಿ, ಇದರಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡುವಂತಹ ನಿಮ್ಮವರು ಯಾರನ್ನಾದ್ರೂ ಸೇರಿಸಿರಿ ಅಂತ ಹೇಳ್ತಾರೆ. 25 ಸಂಪುಟಗಳನ್ನ ತರ್ತಾರೆ ಅವರೆಲ್ಲ. ಹಾಗೆಯೇ ಆದಿಲಶಾಹಿ ಸಂಪುಟಗಳನ್ನ, ಆಶ್ಚರ್ಯ ಅನ್ನಿಸ್ತದ, ಇಷ್ಟೆಲ್ಲ ಅವ್ರಿಗೆ ಹೇಗೆ ಸಾಧ್ಯ ಆಯ್ತು? ಆದಿಲಶಾಹಿಯ ಸಂಪುಟಗಳನ್ನ ಕನ್ನಡಕ್ಕಾಗಿ ದುಡಿದಿರುವಂತಹ ಆ ಮನುಷ್ಯ, ಆ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ದುಡಿದಿರುವಂತಹ ಮನುಷ್ಯ, ಆತನ 6 ಸಂಪುಟಗಳನ್ನ ತರ್ತಾರ. ಆ ನಂತರದಲ್ಲಿ ಅವುಗಳನ್ನ ಚಿಂತನೆ ಮಾಡುತ್ತಾ ಹೋದಾಗ 16 ಸಂಪುಟಗಳನ್ನ ತರ್ತಾರೆ. ಆದಿಲಶಾಹಿಯ ಸಂಪುಟಗಳನ್ನ BLD ಸಂಸ್ಥೆ ಅದು ಪ್ರಕಟ ಮಾಡಿ 16 ಸಂಪುಟಗಳು.
ಈ ರೀತಿಯಲ್ಲಿ ಕನ್ನಡಕ್ಕೊಂದು ಶಾಸ್ತ್ರ ಅದ. ಕನ್ನಡ ಅದರಲ್ಲಿಯೂ ಕೂಡ ಈ ವಚನ ಅನ್ನುವಂಥದ್ದು ಎಲ್ಲ ಬಗೆಯ ಶಾಸ್ತ್ರಗಳನ್ನ ತನ್ನಲ್ಲಿ ಒಳಗೊಂಡದ. ಇದರಲ್ಲಿ ಶಾಸನಗಳದ, ಇದರಲ್ಲಿ ರಾಜ ಮನೆತನಗಳದಾವು, ಎಲ್ಲ ಬಗೆಯ ಕಾಯಕವನ್ನ ಮಾಡುವಂತಹ ಬದ್ಧತೆಯ ಜನಗಳು ಇಲ್ಲದಾರ. ಇಲ್ಲಿ ಶಿವಯೋಗಿಗಳದಾರ, ಸಂತರದಾರ, ಇಡೀ ಜಗತ್ತಿಗೆ ಮಾರ್ಗದರ್ಶಿಯಾಗಬಲ್ಲಂತಹ ಸೂತ್ರವನ್ನ ಬದುಕಿರುವಂತಹ ಶಿವಯೋಗಿ ಪುಂಗವರ ನಾಡ ಇರೋದು ಅಂತ ತಿಳ್ಕೊಂಡು ಅವರು ಅದ್ಭುತವಾಗಿ ಈ ಸಂಶೋಧನೆಯ ಕೆಲಸವನ್ನ ಮಾಡುತ್ತಾ 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 ಸಂಸ್ಥೆಗಳೊಡನೆ ಹೆಣಗಾಡುತ್ತಾ ದುಡಿಯುತ್ತಾ ಇರುವಂತಹ ಪ್ರಸಂಗದಲ್ಲಿ ಬಹುಶಃ ಅವರಿಗೆ ಅನಿಸ್ತದ, ಇಷ್ಟು ಮಾಡಿದ್ರೆ ಅರ್ಥ ಆಗೋದೇ ಇಲ್ಲ, ಇದು ಸಾಕಾಗುವುದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರ ಮಠಗಳ ಒಳಗಡೆ ಪುಸ್ತಕಗಳು ಪ್ರಕಟ ಆದವು, ನಾಡಿನ ಜನರಿಗೆ ಓದಲಿಕ್ಕೆ ಕೊಡಲ್ಪಟ್ಟು, ಆದ್ರೆ ಈ ತತ್ವ ವ್ಯಕ್ತಿಗಳಲ್ಲಿ ಅನುಷ್ಠಾನವಾಗದೇ ಇರುವ ಕಾರಣಕ್ಕಾಗಿ ಯಾರಲ್ಲಿಯೂ ಕೂಡ ಲಿಂಗಾಯತದ ಆಚರಣೆಯೇ ಬರಲಿಲ್ಲ. ಹೌದು, ಮನೆ ಮುಡಿ ಬಂದರೆ ಹೆಣ್ಣೆಂಬರು, ಗಂಡ ಮೀಸೆ ಬಂದರೆ ಗಂಡೆಂಬರು ಎನ್ನುವಂತಹ ವಚನ ಸರಿಯೇ, ಆದರೆ ಲಿಂಗ ಸಮಾನತೆಯನ್ನ ನಾವು ಒಪ್ಪುತ್ತಿದ್ದೇವೆಯೇ? ಪುರುಷ ಅಹಂಕಾರವನ್ನ ಮರೆದು ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಬದುಕನ್ನ ನಾವು ಬದುಕುತ್ತಿದ್ದೇವೆ. ಗಿಡ ಮರ ಸುತ್ತುವುದನ್ನ ಬಿಟ್ಟಿದ್ದೇವೆ. ಎಲ್ಲ ಭ್ರಾಂತಿಗಳಿಂದ ಹೊರಗೆ ಬಂದಿದ್ದೇವೆ. ಕಲ್ಲು ದೇವರನ್ನ ಪೂಜಿಸಿ ಚೈತನ್ಯವನ್ನ ಪಡೆಯುತ್ತೇನೆ ಅನ್ನುವಂತಹ ಭ್ರಮಾತ್ಮಕವಾಗಿರುವಂತಹ ನಿಲುವಿನಲ್ಲಿ ನಮ್ಮ ತಾಯಂದಿರು ನಾವೆಲ್ಲವೂ ಕೂಡ ಇನ್ನೂ ಕೂಡ ಅದೇ ಕೆಲಸವನ್ನ ಮಾಡುತ್ತಿಲ್ಲವೇ? ಇನ್ 2-3 ದಿನಗಳಲ್ಲಿ ಅದನ್ನ ಬಹಳ ಪ್ರಾರಂಭಿಸುತ್ತಿಲ್ಲವೇ ಅನ್ನುವುದನ್ನ ಆಲೋಚನೆ ಮಾಡ್ಬೇಕಲ್ಲ. ಈ ಆಲೋಚನೆಗಳು ಬರಲೇ ಇಲ್ಲ. ಯಾವ್ಯಾವ ಮಠಗಳ ಒಳಗಡೆ, ಯಾವ ಸಂಸ್ಥೆಗಳ ಒಳಗಡೆ ವಚನ ಸಾಹಿತ್ಯವಾದ ಕುರಿತಾಗಿ ಅದ್ಭುತವಾದ ಮಾತುಗಳು ನಡೆಸಲ್ಪಡುತ್ತಿದ್ದವೋ, ಪ್ರವಚನಗಳು ನಡೆಸಲ್ಪಡುತ್ತಿದ್ದವೋ, ಶ್ರಾವಣ ಮಾಸದ ಕೊನೆಯಲ್ಲಿ ಅವೇ ಆ ಜಾಗಗಳಲ್ಲಿ ಮತ್ತು ಗಣಪತಿಯೂ ಕೂಡ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದ. ಔಹಾರ ವಿಸರ್ಜನೆಗಳನ್ನ ಒಪ್ಪದ ಈ ಲಿಂಗಾಯತರು ಔಹಾರವನ್ನು ಮಾಡಿ ವಿಸರ್ಜನೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡುವಂತಹ ಕಾರ್ಯಕ್ರಮದಲ್ಲಿ ತೊಡಗಿರುವುದನ್ನು ಕಂಡು ಬಹುಶಃ ಕಲಬುರಗಿಯವರಿಗೆ ಅನಿಸ್ತದ, ನಾನು ವ್ಯಕ್ತಿಗಳ ಮಧ್ಯೆ ನೇರವಾಗಿ ಹೋಗ. ತತ್ವ ಅನ್ನುವುದು ವ್ಯಕ್ತಿಯಾಗದ ಹೊರತು ಅದು ಶಕ್ತಿಯಾಗುವುದಿಲ್ಲ. ಅದು ಸಂಸ್ಥೀಕರಣಗೊಂಡಾಗ ಅನೇಕ ಬಗೆಯ ಅಪಾಯಗಳಿಗೆ ಒಳಗಾಗಿ ಅದು ಸತ್ತು ಹೋಗುತ್ತದೆ, ಅದು ಸೋಲುತ್ತದೆ. ಈ ಶರಣ ಸಂಸ್ಕಾರ ಅನ್ನುವಂಥದ್ದು ಇದು ಸಾಯುವುದಕ್ಕಾಗಿ ಅಥವಾ ಚಾಮರಸ ಹೇಳುವ ಹಾಗೆ ಸತ್ತವರ ಕಥೆಯಲ್ಲ. ಚಾಮರಸ ಹೇಳುವ ಪ್ರಭುಲಿಂಗ ಲೀಲೆ ಅದು ಸತ್ತವರ ಕಥೆಯಲ್ಲ, ಸತ್ತು ಇದ್ದವರ ಕಥೆ, ಇದ್ದು ಬದುಕುತ್ತಿರುವವರ ಕಥೆ. ಬದುಕಿಯೂ ನಮಗೆಲ್ಲರಿಗೂ ಕೂಡ ಭದ್ರತೆಯ ಭರವಸೆಯನ್ನ ನೀಡುತ್ತಿರುವ ಕಲಬುರಗಿ ಅಂಥವರ ಕಥೆ. ಅದು ಪ್ರಭುವಿನ ಕಥೆ, ಅದು ಬಸವಣ್ಣನ ಕಥೆ. ಇಂತಹ ಕಥೆಗಳನ್ನ ಬದುಕಾಗಿಸಿಕೊಳ್ಳಬೇಕಾಗಿರುವಂತಹ ಈ ವ್ಯವಸ್ಥೆ ಅನೇಕ ಬಗೆಯ ಪ್ರಲೋಭನೆಗಳಿಗೆ ಒಳಗಾಗಿ ತತ್ವ ತಿಳಿದುಕೊಂಡಾಗಲೂ ಕೂಡ ತಪ್ಪನ್ನು ಮಾಡುತ್ತಿರುವುದನ್ನ ಕಂಡು ತತ್ವಗಳನ್ನ ವ್ಯಕ್ತಿಗತಗೊಳಿಸಬೇಕು ಅನ್ನುವಂತಹ ಅಭೀಪ್ಸೆ ಅವರಿಗೆ ಹುಟ್ಟುತ್ತದೆ. ಆ ನಂತರ ಬಹುಶಃ ಆ ನಂತರವೇ ನಮ್ಮ ಮಹಾಮನೆಯ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದು ಅವರು. ಅವರಿಗೆ ಸ್ಪಷ್ಟತೆ ಇತ್ತು. ಮಾರ್ಗವೊಂದರಲ್ಲಿ ನೀವು ತೆಲುಗು ಜಮ್ಮಯ್ಯನ ಪ್ರಸಂಗದ ಕುರಿತಾಗಿ ಅವರು ಬರೀತಾರೆ. ಕೊಂಡುಗುಳಿ ಕೇಶರಾಜ ತೆಲುಗು ಜಮ್ಮಯ್ಯ ಸಮಕಾಲೀನರು. ಆ ಕಥೆಯನ್ನ ಮುಂದಿಟ್ಟುಕೊಂಡು ಕೊಂಡುಗುಳಿ ಕೇಶರಾಜ ತೆಲುಗು ಜಮ್ಮಯ್ಯನನ್ನ ಪ್ರಸಾದಕ್ಕೆ ಕರೀಲಿಕ್ಕೆ ಬರ್ತಾನೆ. ಬಂದಂಥವನು ಆತನ ಮನಸ್ಸಿನಲ್ಲಿ ಅನುಮಾನ ಹುಟ್ಟುತ್ತದೆ. ಯಾಕೆ ನಾನು ಕರಿಬೇಕು? ಸಮಶೀಲದ ಪ್ರಶ್ನೆ ಬರ್ತದೆ. ಅಂದ್ರೆ ತೆಲುಗು ಜಮ್ಮಯ್ಯ ಮಾಂಸಾಹಾರಿ. ಸಮಶೀಲದ ಪ್ರಶ್ನೆ ಬಂದಾಗ ಆತ ಕರೆಯುವುದಿಲ್ಲ. ಕರೆಯದೆ ಕುಳಿತುಕೊಂಡಾಗ ನಂತರದಲ್ಲಿ ಕರೆಯದೆ ಹಾಗೆಯೇ ಬಂದಾಗ ತನ್ನ ಮನೆಯೊಳಗೆ ಸಿಂಹಾಸನದ ಮೇಲೆ ಲಿಂಗ ಇಟ್ಟರೆ ತನ್ನ ಕೊಂಡುಗುಳಿ ಕೇಶರಾಜ ಆ ಲಿಂಗವನ್ನು ತೆಗೆದುಕೊಳ್ಳಕ್ ಹೋಗ್ತಾನಂತ ಈ ಕಥೆ. ಇದು ಕಥೆ ಅಂತ ಅಷ್ಟೇ ತಿಳ್ಕೊಳ್ರಿ. ಆ ಸಿಂಹಾಸನ ಬೆಳ್ಕೊಂಡ ಹೋಗ್ತದ, ಆತ ಲಿಂಗ ಅವನ ಕೈಗೆ ಸಿಗೋದೇ ಇಲ್ಲ. ಆಗ ಆತನಿಗೆ ಶಿವಭಕ್ತರಲ್ಲಿ ಶೀಲ ಕುಲಗಳನ್ನ ಎಣಿಸಲಾಗದು ಅನ್ನುವಂತಹ ಪ್ರಜ್ಞೆ ಮೂಡಿ ನಾನು ತಪ್ಪಿದ್ದೇನೆ ಅನ್ನುವಂತಹ ಭಾವ ಬಂದು ಹೊರಳಿ ಬಂದು ತೆಲುಗು ಜಮ್ಮಯ್ಯನಿಗೆ ಸಾಷ್ಟಾಂಗ ಹಾಕಿ ಕ್ಷಮೆಯನ್ನ ಕೇಳ್ತಾನ ಅನ್ನುವಂತಹ ಪ್ರಸಂಗ ಬರ್ತದೆ.
ಈ ಪ್ರಸಂಗವನ್ನು ಬರೀತಾರೆ. ಇದು ಮಾರ್ಗ 1ರಲ್ಲಿ ಬರುವಂತದ್ದು. ಅವರ ಆರಂಭದ ದಿನಗಳಲ್ಲಿಯೇ ಈ ಪ್ರಜ್ಞೆ ಅವರಿಗಿತ್ತು. ಈ ಕಥೆಯ ಹಂದರದಲ್ಲಿ ಒಂದು ಸತ್ಯವನ್ನ ಕಟ್ಟಿಕೊಡ್ತಾರೆ ಕಲಬುರ್ಗಿಯವರು. ಇದು ಆತ ಈ ಭಕ್ತರಲ್ಲಿ ಸಸ್ಯಾಹಾರಿ ಮಾಂಸಾಹಾರಿಗಳನ್ನುವಂತಹ ಮಿಶ್ರಣ ಇತ್ತು ಮೊದಲನೇದು. ಎರಡನೆಯದು, ಅಲ್ಲಿ ಸಮಶೀಲದ ಪ್ರಶ್ನೆಯನ್ನ ಇಟ್ಟುಕೊಂಡು ಆತ ಹೊರಳಿ ಹೋದ. ಸಿಂಹಾಸನದ ಮೇಲೆ ಲಿಂಗ ಆತನ ಕೈಗೆ ಸೇರಲಿಲ್ಲ. ಸಿಂಹಾಸನದ ಮೇಲೆ ಇರುವಂತಹದ್ದು ಇಷ್ಟಲಿಂಗವಲ್ಲ. ಲಿಂಗವನ್ನ ಇಷ್ಟಲಿಂಗವನ್ನ ನಾವಾರೂ ಕೂಡ ಎದೆಯಿಂದ ಬಿಟ್ಟು ಹೊರಗೆ ಅದನ್ನ ಇಡುವುದಿಲ್ಲ. ಹೊರಗೆ ಇಡುವುದು ಅದು ಸ್ಥಾವರ ಲಿಂಗ. ಹೀಗಾಗಿ ಕೊಂಡಗುಳಿ ಕೇಶಿರಾಜನ ಆ ಕಾಲಘಟ್ಟದಲ್ಲಿ ಇರುವಂತಹದು ಅದು ಇಷ್ಟಲಿಂಗವಾಗಿರಲಿಲ್ಲ, ಅದು ಸ್ಥಾವರ ಲಿಂಗವಾಗಿತ್ತು ಅನ್ನುವಂತಹ ಸ್ಪಷ್ಟ ಕಲ್ಪನೆಯನ್ನ ಅವರು ಆ ಒಂದು ಕಥೆಯ ಮುಖಾಂತರ ಕಟ್ಟಿಕೊಡ್ತಾರ. ಆದ್ರೆ ಅದು ಯಾರ ಗಮನಕ್ಕೂ ಬರೋದೇ ಇಲ್ಲ. ಇಂಥ ಎಲ್ಲ ಸ್ಪಷ್ಟತೆಗಳನ್ನ ಕೊಟ್ಟಾಗಲೂ ಕೂಡ ಯಾರ ಗಮನಕ್ಕೂ ಬರದು ಹೋದಾಗ ನೇರವಾಗಿ ಅವರು ವಚನಗಳನ್ನ ನಿರ್ವಚನ ಮಾಡುವಂತಹ ರೀತಿಯನ್ನು ನೋಡ್ಬೇಕು ನೀವು. ಅವರು ಒಂದೊಂದು ವಚನಗಳನ್ನ ಚಿಂತನೆ ಮಾಡಲಿಕ್ಕೆ ಹೆಂಗ ಕಲಿಸಿದ್ರು ಎಲ್ಲರಿಗೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ವಚನಗಳ ನಿರ್ವಚನದ ಕುರಿತಾಗಿ ಅದ್ಭುತವಾಗಿರುವಂತಹ ಲೇಖನಗಳು ಬಂದು ಮಹಾಮನೆಯೊಳಗ ಪ್ರವೇಶ ಮಾಡಿದ್ರು. ವ್ಯಕ್ತಿಗಳ ಒಳಗಡೆ ಈ ವಚನ ತತ್ವಗಳು ತಿಳಿಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ತಿಳಿಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅನ್ನುವಂತಹ ಈ ವಚನಗಳನ್ನ ಅವರ ನಿರ್ವಚನ ಒಂದು ಸ್ವಲ್ಪ ನೀವು ಓದ್ಕೊಳ್ಳಿ, ಅದ್ಭುತ ಅಂತ ಅನಿಸ್ತದ. ಅಲ್ಲಿ ಇಡಿಯಾಗಿ ಆ ಮುತ್ತಿನ ಗುಣಲಕ್ಷಣಗಳನ್ನ ಹೇಳ್ತಾರ, ಮಾಣಿಕ್ಯದ ಗುಣಲಕ್ಷಣಗಳನ್ನ ಹೇಳ್ತಾರ, ಸ್ಫಟಿಕದ ಗುಣಲಕ್ಷಣಗಳನ್ನ ಹೇಳ್ತಾರ. ಅವುಗಳನ್ನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಹೋಲಿಸ್ತಾರ. ನಾನು ಆಡುವಂತಹ ಮಾತು ಅದು ಮುತ್ತಿನ ಉಪಾಧಿಗಳಿರಬೇಕದು. ಎಲ್ಲೆಲ್ಲಿ ಹೋಗ್ತದ ಅಲ್ಲಿ ಗೌರವವನ್ನು ಪಡಿಬೇಕು. ಮುತ್ತಿನ ಮೇಲೆ ಬೆಳಕು ಬಿದ್ದಾಗ ಪ್ರತಿಫಲಿಸ್ತದ. ಮಾಣಿಕ್ಯ ಅದರ ಮೇಲೆ ಬೆಳಕು ಬಿತ್ತಂದ್ರೆ ಅದು ದೀಪ್ತಿಯನ್ನ ಕೊಡ್ತದೆ, ಹೊಳ್ಳಿ ಮರಳಿ ಬೆಳಕನ್ನು ಕೊಡ್ತದೆ. ಸ್ಫಟಿಕ ಕತ್ತಲದಲ್ಲಿದ್ರೂ ಹೊಳಿತದಂತ. ಹಾಂಗಿರ್ಬೇಕಂತ ನಮ್ಮ ಮಾತು. ಅವುಗಳ ಮುತ್ತು ಸ್ಫಟಿಕ ಮಾಣಿಕ್ಯದ ಗುಣಗಳ ಹಿನ್ನೆಲೆಯೊಳಗೆ ನಮ್ಮ ಮಾತು ಹ್ಯಾಂಗಿರ್ಬೇಕು, ಹಾಗೆ ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲಿ ಒಪ್ಪುವ ಹಾಗೆ ಒಳಗಿರುವಂತಹ ಈ ಅರಿವು ಒಪ್ಪುವ ಹಾಗೆ ನಡೆದುಕೊಂಡಲ್ಲಿ ಮಾತ್ರ ಅದು ಲಿಂಗ ಮೆಚ್ಚಿ ಹೌದೌದು ಆಗುವಂತಹ ಪ್ರತಿಕ್ರಿಯೆಯನ್ನ ಈ ನಾಡಿನಲ್ಲಿ ನಿನಗೆ ದೊರಕಿಸಿಕೊಡ್ತದೆ. ಅಂತಹ ಮಾತು ನೀನು ಆಡಬೇಕು. ಎಲ್ಲಿಯವರೆಗೆ ಭೇದದ ಮಾತುಗಳನ್ನು ಆಡುತ್ತೇವೆಯೋ, ಎಲ್ಲಿಯವರೆಗೆ ಅಶುದ್ಧತೆಯ ಮಾತುಗಳನ್ನು ಆಡುತ್ತೇವೆಯೋ, ಲಿಂಗವನ್ನ ಕಟ್ಟಿಕೊಂಡು ಜಾತೀಯತೆಯನ್ನು ಮಾಡುವಂತಹ ದರಿದ್ರ ವ್ಯವಸ್ಥೆಗೆ ನಾವು ಎಲ್ಲಿಗೆವರೆಗೆ ಹೋಗುತ್ತೇವೆಯೋ ಅಲ್ಲಿಯವರೆಗೆ ಈ ಲಿಂಗಾಯತ ಅನ್ನುವಂಥದ್ದು ಇದು ಬದುಕುವುದಿಲ್ಲ. ಲಿಂಗಾಯತ ಅಸ್ಮಿತೆ ಈ ಎಲ್ಲವುಗಳನ್ನ ಕಳೆದುಕೊಳ್ಳುವುದರಲ್ಲಿದೆ ಅನ್ನುವ ಹಿನ್ನೆಲೆಯೊಳಗ ಲಿಂಗಾಯತದ ನೀತಿಯನ್ನ ವಚನಗಳು ಹೇಗೆ ಬೋಧಿಸ್ತವೆ ಅನ್ನುವುದರ ಕುರಿತಾಗಿ ಒಂದು ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಒಂದು ವಚನ ಅವ್ರದ್ದು, ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಈ ವಚನ ನಾವು ಬಸವ ಕೇಂದ್ರದ ಚಿಂತನೆ ಮಾಡಿ ಈ ವಚನ ಇಂಥ ಸಂಚಲನವನ್ನ ಆಗ ಉಂಟು ಮಾಡುತ್ತಲ್ಲ. ಈ ವಚನದ ಕುರಿತಾಗಿ ಚಿದಾನಂದ ಮೂರ್ತಿಗಳು ಬರೀತಾರೆ, ಶಿವಭಕ್ತರಲ್ಲಿ ಕೊಡಬಹುದು ಉಳಿದವರಿಗಿಲ್ಲ ಅನ್ನುವಂತಹ ಆ ರೀತಿಯೊಳಗೆ ಲಘುವಾಗಿ ಅವರು ಚಿಂತನೆ ಮಾಡ್ತಾರೆ. ಕಲಬುರ್ಗಿಯವರು ಶಿಷ್ಯರ ಪ್ರತಿಯಾಗಿ ಬರೀತಾರೆ, ಚಿದಾನಂದ ಮೂರ್ತಿಗಳ ಶಿಷ್ಯರು ಬರೀತಾರೆ. ಒಂದೇ ವಚನ ಅನೇಕ ಬಾರಿ ಚಿಂತನೆಗೆ ಅದು ಒಳಪಡುತ್ತದೆ. ಈ ವಚನದ ಚಿಂತನೆಯಾಗಿ ಮತ್ತೊಂದು ವಚನವನ್ನು ಬಳಸಿಕೊಳ್ಳುವುದು. ಆಕಳು ಕದ್ದರು ಅಂತ ತಿಳ್ಕೊಂಡು ನೀವು ಬಹಳ ದುಃಖ ಪಡಬೇಡ್ರಿ, ಅಲ್ಲಿ ಉಂಬರೆಯೂ ಸಂಘ ಇಲ್ಲಿ ಉಂಬರೆಯೂ ಸಂಘ ಅನ್ನುವಂತಹ ಭಾವ. ಆ ಹಿನ್ನೆಲೆಯಲ್ಲಿ ಬಂದಿತ್ತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ, ಹಡೆದಡುವ ವಸ್ತುವಿಲ್ಲ. ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು, ಬಂದರೊಂದು ಲೇಸು ಬಾರದಿರ್ದರೆ ಎರಡು ಲೇಸು. ಬಾರದೆಂಬ ದುಃಖವಿಲ್ಲ, ಬಂದಿತ್ತೆಂಬ ಪರಿಣಾಮವಿಲ್ಲ, ಅಲ್ಲಿ ಉಂಬರೆಯೂ ಸಂಘ ಇಲ್ಲಿ ಉಂಬರೆಯೂ ಸಂಘ. ಶಿವನ ಸೊಮ್ಮನ್ನ ಶಿವನಿಗೆ ಅರ್ಪಿಸಿದೆ ಎನ್ನುವಂತಹ ನಿಶ್ಚಿಂತ ಭಾವದ ದಾಸೋಹ ಸ್ಥಿತಿ ಶರಣರುದು ಅನ್ನುವುದನ್ನ ನಿರೂಪಿಸ್ತಾರ. ಆಶ್ಚರ್ಯ ಅನಿಸ್ತದ. ನಾಡಿನ ತುಂಬೆಲ್ಲ ವಿದ್ವಾಂಸರಿಗೆ ಎಂತಹ ಹೊಳಪು ಈ ವಚನಗಳೊಳಗದ. ನಮ್ಮ ಬದುಕನ್ನ ಯಾವ ರೀತಿಯೊಳಗ ಸಮಷ್ಟಿ ಪ್ರಜ್ಞೆಗೆ ನಮ್ಮ ಬದುಕನ್ನ ಒಳಗ ಮಾಡಿ ನಾವೆಲ್ಲರೂ ಕೂಡ ಸಮಷ್ಟಿ ಜೀವಗಳಾಗಿ ಹಂಗ ಬದುಕುವಂಗ ಮಾಡ್ತದ. ವ್ಯಕ್ತಿ ಇಲ್ಲಿ ದುಡಿಯುವುದು ತನಗಾಗಿ ಅಲ್ಲ, ಇಡೀ ಜಗತ್ತಿಗಾಗಿ ಅನ್ನುವಂತಹ ಭಾವ ದುಡಿಯುವವನ ಮನಸ್ಸಿನಲ್ಲಿ ಇದು ಆತನೊಳಗ ನೆಲೆಗೊಳ್ತದ ಅನ್ನುವ ಹಿನ್ನೆಲೆಯೊಳಗ ಚಿಂತನೆಗಳನ್ನ ಅವರು ಮಾಡ್ಕೊಂತ ಬಂದ್ರು. ಶರಣರು
ಎಲ್ಲ ಬಗೆಯ ಸಮಸ್ಯೆಗಳಿಗೆ ಏನ್ ಕೇಳ್ತೇನೆ ಎಲ್ಲ ಬಗೆಯ ಸಮಸ್ಯೆಗಳಿಗೆ ಶರಣರಲ್ಲಿ ಉತ್ತರವಿದೆ. ಹಿಂದೊಮ್ಮೆ ಬಹುಶಃ ಬಹಳ ವರ್ಷಗಳಿಂದ ನನಗನಿಸ್ತದ ಅದು 2005 6ನೇ ಇಸ್ವಿ ಇರ್ಬೋದು, ಗದಗಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ನಡೆದಾಗ ದರ್ಗಾ ಅವರೊಂದು ಮಾತು ಹೇಳ್ತಿದ್ರು. ದರ್ಗಾ ಅವರು ಆ ವೇದಿಕೆ ಮೇಲೆ ಹೇಳಿದ್ರು, ಅದೇ ಮಾನವ ಹಕ್ಕುಗಳ ಕುರಿತಾಗಿ ಪುಸ್ತಕ ಬರೆದಿದ್ರು. ಅವರು ಹೇಳಿದ್ರು, ಇಡೀ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಬಸವ ತತ್ವದೊಳಗೆ ನಿಮಗೆ ಪರಿಹಾರದ. ನೀವು ಯಾವುದೇ ಸಮಸ್ಯೆಯನ್ನ ಈ ಸದ್ಯ ಆಗಲಿ ಅಥವಾ ನಂತರ 1 ತಾಸು 2 ತಾಸುವರೆಗೂ ನಾನು ಇರ್ತೀನಿ, ಅಲ್ಲಿವರೆಗೆ ನನಗೆ ತಂದು ಕೊಡ್ರಿ, ಅವುಗಳಿಗೆ ಉತ್ತರವನ್ನ ಬಸವ ತತ್ವದೊಳಗ ವಚನಗಳೊಳಗ ನಾನು ನಿಮಗೆ ಹುಡುಕಿ ಕೊಡ್ತೀನಿ. ಒಂದೊಮ್ಮೆ ಆ ಸಮಸ್ಯೆಗಳಿಗೆ ಉತ್ತರವನ್ನು ನನಗೆ ಕೊಡದೆ ಆಗುವಂತ ಒಂದು ಪರಿಸ್ಥಿತಿ ಬಂತು ಅಂತಂದ್ರೆ ಇನ್ನು ಮೇಲೆ ನಾನು ಬಸವ ತತ್ವದ ಕುರಿತಾಗಿ ಮಾತನಾಡುವುದಿಲ್ಲ ಅಂತ ಘೋಷಣೆ ಮಾಡಿದ್ರು ದರ್ಗಾ. ಆ ಹಿನ್ನೆಲೆಯೊಳಗ ಕಲಬುರಗಿಯವರು ಚಿಂತನೆಗಳನ್ನು ಮಾಡ್ತಾರೆ. ಎಲ್ಲರ ಬಗೆಗೆ ಹೇಳ್ತಾರ, ಗಂಡು ಮಕ್ಕಳ ಬಗೆಗೆ ಹೇಳ್ತಾರ, ಹೆಣ್ಣು ಮಕ್ಕಳ ಬಗೆಗೆ ಹೇಳ್ತಾರ, ಪಶುಗಳ ಬಗ್ಗೆ ಹೇಳ್ತಾರ, ಪಕ್ಷಿಗಳ ಬಗ್ಗೆ ಹೇಳ್ತಾರ, ನಿಸರ್ಗದ ಕುರಿತಾಗಿ ಮಾತನಾಡ್ತಾರ, ನೀರಿನ ಕುರಿತಾಗಿ ಮಾತನಾಡ್ತಾರ, ಶಾಲೆಗಳ ಕುರಿತಾಗಿ ಮಾತಾಡ್ತಾರ, ವಿದ್ಯೆ ಕುರಿತಾಗಿ ಮಾತಾಡ್ತಾರ, ತಪಸ್ಸಿನ ಕುರಿತಾಗಿ ಮಾತನಾಡ್ತಾರ, ಎಲ್ಲ ಬಗೆಯ ಯೋಗಗಳ ಕುರಿತಾಗಿ ಮಾತನಾಡ್ತಾರ ಶರಣರು. ಅಂಗವಿಕಲರ ಬಗ್ಗೆ ಏನು ಮಾಡ್ತಾರ? ಅದಕ್ಕೆ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರಿಗೆ ಆ ವಚನ ಸಿಗ್ತದೆ. ಯಾವುದು? ಹಾಲ ಕಂದಲು ತುಪ್ಪದ ಮಡಕೆಯ ಬೋಡುವು ಮುಖ್ಯನ ಬೇಡ. ಅಂಗವಿಕಲರನ್ನ ನಾವು ಹೀಯಾಳಿಸಿದ್ರೆ ಅದು ನಾಯಕ ನರಕ ಅಂತ ಹೇಳ್ತಾರ. ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ. ಯಾವ್ದರ ಮಡಿಕೆಯಾಗ ಎಂತದರ ಇಡ್ರಿ, ಮಾಗರ ಒಡೆದಿತ್ತು ಏನಾಗಿತ್ತು, ಅದರೊಳಗಿನ ತುಪ್ಪ ಮಾತ್ರ ಘಮಘಮನ. ಹಾಲು ಸಿಹಿ ತುಪ್ಪ ಕಮ್ಮನೆ, ಲಿಂಗಕ್ಕೆ ಬೋನ. ಹೀಗಾಗಿ ಕೂಡಲ ಸಂಗನ ಶರಣರ ಅಂಗಹೀನರೆಂದರೆ ನಾಯಕ ನರಕ ಅಂತ ಹೇಳಿ ವಿರೋಧಿಸ್ತಾರೆ. ಶರಣರನ್ನ ಅಂಗಹೀನರೆಂದರೆ ಒಂದಂಗ ಯಾಕೆ ಯಾರು ಬೇಡ. ನಮ್ಮ ಪುಟ್ಟರಾಜ ಗವಾಯಿಗಳ ಕಣ್ಣ ಇತ್ತಿರಲ್ಲ, ಪಂಚಾಕ್ಷರಿ ಗವಾಯಿಗಳಿಗೆ ಕಣ್ಣ ಇತ್ತಿರಲ್ಲ, ಪುಟ್ಟರಾಜ ಗವಾಯಿಗಳು ತ್ರಿಭಾಷೆಗಳನ್ನ ಬಲ್ಲವರಾಗಿದ್ರಲ್ಲ, ಹಿಂದೂಸ್ತಾನಿ ಕರ್ನಾಟಕಿ ಎರಡೂ ಕೂಡ ಅದ್ಭುತವಾಗಿ ನುಡಿತಿದ್ರಲ್ಲ, ಹಾಡ್ತಿದ್ರಲ್ಲ. ಅಷ್ಟಾಯಕ ಎಲ್ಲ ಬಗೆಯ ವಾದ್ಯಗಳನ್ನ ನುಡಿಸುವುದನ್ನ ನಾವೇ ನೋಡಿವಲ್ಲ, ಈ ಕಣ್ಣುಗಳಿಂದ ನೋಡಿವಲ್ಲ. ನಮಗ ಎಲ್ಲಾ ಕಣ್ಣಿಟ್ಟುಕೊಂಡು ಎಲ್ಲಾ ಅವಯವ ಇಟ್ಟುಕೊಂಡು ಒಂದೊಂದು ವಿದ್ಯೆನ ಚಂದಗ ಕಲಿಲಾರ್ದ 4 ವಚನ ಕಳ್ಕೊಂಡು ಇಷ್ಟು ಉದ್ದುದ್ದಗ ಮಾತಾಡ್ತೀವಲ್ಲ, ಆ ಕಣ್ಣಿಲ್ಲಾರ್ದಂತಹ ಆ ವ್ಯಕ್ತಿತ್ವ ಆ ಎಲ್ಲವುಗಳನ್ನ ಹೆಂಗ ರೂಢಿಸ್ಕೊಂತು ಇದು ಜಗತ್ತಿನ ವಿಸ್ಮಯ ಅಲ್ಲೇನು. ಮತ್ತ ಅಂಗಹೀನರೆಂದರೆ ನಾಯಕ ನರಕ ಅನ್ನುವಂಥದ್ದು ಶರಣರು ನಿಜವಾಗಿಯೂ ಹೇಳ್ಯಾರ ಅಂತ ಹೇಳಿ ನಮಗ ಅನಿಸುವುದಿಲ್ಲೇನೋ. ಮಂಡಗೈಕಿ ಒಬ್ಬಾಕಿ ಹೆಸರು ನೆನಪಿಲ್ಲ ನನಗ, ಕೈ ಕಾಲುಗಳು ಮಂಡಾಗಿರುವಂತಕಿ, ಕೊನೆಗೆ ಅವಳ ಆಸೆ ನಾನು ಪೈಲಟ್ ಆಗಬೇಕಂತೇಳಿ ಆ ಆಸೆಯನ್ನೂ ಕೂಡ ಆಕಿ ಪೂರೈಸ್ಕೊಂತಾಳ ಅನ್ನುವಂತಹ ಕಥೆಗಳು ನಮ್ಮ ಎದುರಿಗೆ ನಾವು. ಒಂದಂಗ ಸ್ವಲ್ಪ ಏನಾದ್ರೂ ಊನಾದ್ರೂ ಕೂಡ ಉಳಿದ ಅಂಗಗಳು ನೆರವಿಗೆ ಧಾವಿಸ್ತವು, ಆ ಮನಸ್ಸ ಸಶಕ್ತವಾಗಿ ಬದುಕುವಂಗ ಮಾಡ್ತಾವು. ಹೀಗಾಗಿ ಸ್ವಾವಲಂಬಿ ಬದುಕಿಗಾಗಿ ಅಂಗದ ನ್ಯೂನ್ಯತೆ ಕಾರಣ ಆಗೋದಿಲ್ಲ, ಅದು ಆತನ ಮನಸ್ಸಿನ ಚಿತ್ತ ಸ್ಥಿತಿಯನ್ನ ಅದು ನಂಬಿಕೊಂಡು ಹೋಗ್ತದ. ಅಂತಹ ಸಮಚಿತ್ತ, ಅಂತಹ ಸಮಸ್ಥಿತಿ ಭಾವದ ಚಿತ್ತವನ್ನ ಹೇಗೆ ಇವರಿಗೆ ಕರುಣಿಸಬೇಕು, ಹೇಗೆ ಇವರಿಗೆ ಕೊಡಬೇಕು ಅಂತ ಹೇಳಿ ಆಲೋಚಿಸಿದಂಥವ್ರು ಶರಣರು. ಬದುಕಿನ ಈ ಸತ್ಯಗಳನ್ನ ತಿಳಿಸಿಕೊಡುವಲ್ಲಿ ಶರಣರು ಪ್ರಯತ್ನ ಪಟ್ಟ ಕಾರಣಕ್ಕಾಗಿ ಎಲ್ಲ ಭಾವದ ಎಲ್ಲ ಕಾಯಕಗಳ ಶರಣರು ಎಂತಹ ಅದ್ಭುತವಾಗಿರುವಂತಹ ಸಂಸ್ಕಾರಯುತ ಜೀವನವನ್ನ ನಡೆಸಿದ್ರು ಆ ಕಲ್ಯಾಣದ ಆ ಪ್ರಸಂಗದಲ್ಲಿ ಅನ್ನುವುದನ್ನ ಗಮನಿಸಿಕೊಂಡು ಪರಸ್ಪರರನ್ನ ಗೌರವಿಸುತ್ತಾ, ಯಾರನ್ನೂ ಅಪಮಾನಿಸದೆ, ಒಬ್ಬರ ಮನವ ಘಾತವ ಮಾಡದೆ, ಒಬ್ಬರ ಮನವ ನೋಯಿಸದೆ ಬದುಕುವಂತಹ ಸಮಚಿತ್ತವನ್ನ ಬದುಕಬೇಕು ಅನ್ನುವ ಹಿನ್ನೆಲೆಯಲ್ಲಿ ನೀತಿ ಸೂತ್ರದ ಆ ವಚನಗಳನ್ನ ಅವರು ಕಲಬುರಗಿ ಗುರುಗಳು ಅವುಗಳನ್ನ ನಿರ್ವಚನೆ ಮಾಡ್ಕೊಂತ ಹೋಗ್ತಾರೆ. ಒಂದೊಂದು ವಚನಗಳ ರಾಚನಿಕ ವಿನ್ಯಾಸವನ್ನ ಅವುಗಳ ಕುರಿತಾಗಿ ಮಾತನಾಡುತ್ತಾ ವಿಶೇಷವಾಗಿರುವಂತಹ ಮಾಹಿತಿಯನ್ನ ಕೊಟ್ಟುಕೊಂತ ಬರ್ತಾರೆ. ಆ ಸಂಶೋಧಕನ ಮನಸ್ಥಿತಿ ಹಂಗಿತ್ತು. ನಾನು ಉಳಿದೆಲ್ಲ ವಿಚಾರಗಳಿಗಿಂತ ಬದಲಾಗಿ
ಲಿಂಗಾಯತದ ಅಸ್ಮಿತೆಗಾಗಿಯೇ ಅವರು ಹುತಾತ್ಮರಾದ ಕಾರಣ ಲಿಂಗಾಯತಕ್ಕೆ ಎಂಥ ಒಂದು ಲಿಂಗಾಯತದ ತಿಳುವಳಿಕೆಯನ್ನು ವಿಸ್ತರಿಸುವಲ್ಲಿ ಯಾವ ರೀತಿಯ ಉಪಕಾರವನ್ನು ಮಾಡ್ಯಾರ ಅನ್ನೋದರ ಕಡೆಗೆ ಹೆಚ್ಚಿಗೆ ಒತ್ತು ಕೊಟ್ಟು ನಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅವರ ಗ್ರಂಥಗಳ ಪಟ್ಟಿ ಆ ಎಲ್ಲವುಗಳನ್ನು ನೋಡಿದ್ರಂತೂ ನಮಗೆ ದಿಗ್ಭ್ರಮೆ ಆಗ್ತದ ಅವರು ಮಾಡಿರುವಂತಹ ಕೆಲಸ. ಇಲ್ಲಿ ಒಂದೊಂದು ವಚನವನ್ನು ನಾವು ಹೆಂಗ ಅರ್ಥ ಮಾಡ್ಕೋಬೇಕು ಅನ್ನೋ ಹಿನ್ನೆಲೆಯೊಳಗ ಜಂಗಮ ಅನ್ನುವಂತಹ ಒಂದು ಲೇಖನವನ್ನು ಬರೀತಾರೆ. ಕಾಯಕ ಪರಿಣಾಮಿ ಅನ್ನುವಂತಹ ಭಾಲ್ಕಿ ಪಟ್ಟದೇವರ ಅಭಿನಂದನಾ ಗ್ರಂಥಕ್ಕಾಗಿ ಜಂಗಮ ಅನ್ನುವಂತಹ ಒಂದು ಲೇಖನವನ್ನು ಬರೀತಾರೆ. ಎಲ್ಲರಿಗೂ ಅನಿಸ್ತಿತ್ತು ಏನ್ ಶಿವಯೋಗ, ಲಿಂಗ ಪೂಜೆ, ಲಿಂಗ ಹಿಡ್ಕೊಂಡ್ರು ಕುಂತ್ರು ಎದ್ರಪ್ಪ, ಒಂದು 5 ನಿಮಿಷ ಕುಂತ್ರು 10 ನಿಮಿಷ ಕುಂತ್ರು ಮಾಡುವುದು ಲಿಂಗ ಪೂಜೆ. ಮಾತಿನಲ್ಲಿ ಬ್ರಹ್ಮ, ನೀತಿಯಲ್ಲಿ ಅಧಮ, ಎಂತು ಅರಿವೆಂಬೆ. ಒಂದು ಕಡೆ ಮಧುವೈ ಶರಣರು ಹೇಳ್ತಾರ, ತನುವಿನಲ್ಲಿ ನಿರ್ವಾಣ, ಮನದಲ್ಲಿ ಸಂಸಾರ. ತನುವಿನಲ್ಲಿ ನಿರ್ವಾಣ ನೋಡಿದ ಕೂಡಲೇ ಲಾಂಛನ ಗಿಂಚನ, ಏನ್ ಬೆಳ್ಳಗ ಬಟ್ಟೆ ಹಾಕೊಂಡಾನ, ಏನ್ ಯಗ್ಳಿ ಬತ್ತಿ ಹಚ್ಕೊಂತಾನ, ಏನು ಮಾತಾಡ್ತಾನ, ಕರೆ ನಿರ್ವಾಣ ಹೊಂದಿದ ಸ್ಥಿತಿಯೊಳಗ ಅದಾನಪ್ಪ ಅವ. ಮನದಲ್ಲಿ ಸಂಸಾರ, ಇದರ ಒಳಗೆ ಏನೇನು ಹೊಂಚಿ ಹಾಕ್ತಾನ ಅವನಿಗೆ ಗೊತ್ತು. ಮನವರಿಯದ ಕಳ್ಳತನವಿಲ್ಲ. ಮಾತು ಬ್ರಹ್ಮ, ನೀತಿ ಅಧಮ. ಅದೇ ತರ ಅರಿವು ಘಾತುಕನ ಕೈಯ ಕತ್ತಿಯಂತೆ ಅಂತ ಹೇಳ್ತಾರೆ. ಇಂಥವರ ಮಾತುಗಳು, ಇಂಥವರ ತೋರಿ ಬರುವ ಆ ರೂಪದ ಆ ಲಾಂಛನದ ಹಿಂದಿರುವ ಆ ಉದ್ದೇಶಗಳು, ಇಂಥವ್ರು ಹೆಂಗಂದ್ರೆ ಇವರೆಲ್ಲ ಘಾತಕರು. ಇವ್ರ ಕೈಯೊಳಗ ಕತ್ತಿ ಕೊಟ್ಟಂಗ, ಆ ಕತ್ತಿ ಘಾತಕನ ಕೈಯ ಕತ್ತಿ ಎಂದಾದ್ರೂ ಒಳ್ಳೆಯದನ್ನ ಮಾಡೀತೆ. ಒಳ್ಳೆಯವನ ಕೈಯಾಗ ಕತ್ತಿ ಕೊಟ್ರ ಒಂದು ಸೌತಿಕಾಯಿ ಹೆಚ್ಚಿ ನಮಗ್ ಕೊಟ್ಟಾನ, ತಿನ್ನಾಕ ತಣ್ಣಗ ತಿನ್ರಿ ಅಂತೇಳಿ. ನಮ್ಮ ತಾಯಂದಿರ ಕೈಯಾಗ ಒಳ್ಳೆಯ ಕತ್ತಿಯನ್ನು ಕೊಟ್ರ ಚಂದಗ ಕಾಯಿಪಲ್ಲೆ ಹೆಚ್ಚಿ ಒಂದಿಷ್ಟು ಪ್ರಸಾದ ಕೊಟ್ಟಾರು, ನಮಗ್ ಪ್ರಸನ್ನತೆಯನ್ನು ಉಂಟು ಮಾಡೋರು. ಆದ್ರ ಘಾತುಕನ ಕೈಯ ಕತ್ತಿ ಅಂತೆ ಅದು ಅಂತ ಹೇಳ್ತಾರೆ. ಅಂದ್ರ ಇಂತಹ ಅರಿವನ್ನ ಹೊಂದಿರಬೇಕಾಗಿತ್ತಲ್ಲ, ಅದಕ್ಕೆ ಭಿನ್ನವಾಗಿ ನಾವು ಆಲೋಚಿಸ್ತಾ ನಾವೆಲ್ಲ ಸಾಗಿದೀವಿ ಅಲ್ಲ. ಇವು ಎಲ್ಲವುಗಳನ್ನ ಚಿಂತನೆ ಹೀಗೆ ಮಾಡ್ಕೊಂತ ಬಂದು ಒಂದು ವಚನ ನಾವೆಲ್ಲರೂ ಚಿಂತನೆ ಮಾಡ್ತೀವಿ. ವೇದಗಳಿಗೆ ಹೊರೆಯ ನಿಕ್ಕುವೆ, ಶಾಸ್ತ್ರಗಳಿಗೆ ನಿಗಳುವ ನಿಕ್ಕುವೆ, ಆಗಮದ ಮೂಗ ಕೊಯ್ಯುವೆ, ಬೆನ್ನ ಭಾರವನ್ನು ಎತ್ತುವೆ. ಈ ಎಲ್ಲ ವಚನ ಬರ್ತಲ್ರಿ ಅವ. ವೇದಕ್ಕೆ ಹೊರೆಯ ನಿಕ್ಕುವೆ ಸರಿ, ಶಾಸ್ತ್ರಕ್ಕೆ ನಿಗಳುವ ನಿಕ್ಕುವೆ ಸರಿ, ಆಗಮದ ಮೂಗ ಕೊಯ್ಯುವೆ, ತರ್ಕದ ಬೆನ್ನ ಭಾರನ ಎತ್ತುವೆ ಅಂದ್ವಿ. ಎಲ್ಲ ಅಂದ ಮೇಲೆ ಕಡಿಕ ಮಾದಾರ ಚೆನ್ನಯ್ಯನ ಮಗ ನಾನು, ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮಗ ನಾನು. ಏನ್ ಸಂಬಂಧ ಇದು? ಹೌದಲ್ರಿ, ಏನ್ ಸಂಬಂಧ ಇದು? ಇದ್ರ ಜಾಡನ್ನು ಹಿಡ್ಕೊಂಡು ಹೋಗ್ತಾರ ಕಲಬುರ್ಗಿ ಸರ್. ಇದ್ರ ಜಾಡ ಏನ್? ಈ ರಾಚನಿಕ ವಚನಗಳ ಈ ರಾಚನಿಕ ವಿನ್ಯಾಸದ ಹಿಂದೆ ಕೊನೆಯದಲ್ಲಿ ಹೇಳುವಂತಹ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅನ್ನುವಾಗ ಸಮಾಜ ಶಾಸ್ತ್ರದ ಕಡೆ ತಮ್ಮ ಮನಸ್ಸನ್ನು ಹೊರಳಿಸ್ತಾರ. ಶಿಕ್ಷೆಯನ್ನ ಕೊಡುವವ ರಾಜನೇ ಆದರೂ ಕೂಡ ಅದನ್ನು ಅನುಷ್ಠಾನ ಮಾಡುವವ ಮಾದಾರ. ಮರಣದಂಡನೆ ಶಿಕ್ಷೆ ನೀವೆಲ್ಲರೂ ಕೊಡಬಹುದು, ಆದ್ರೆ ಆ ದಂಡನೆಯನ್ನು ಅನುಷ್ಠಾನ ಮಾಡುವವ ಯಾರು? ಇವ್ರು ಮಾಡುದಿಲ್ಲ. ಯಾಕಂದ್ರೆ ಇವ್ರು ಬ್ರಹ್ಮಹತ್ಯೆ ಬರ್ತಾವ. ಮತ್ತೆ ನಮ್ಮನ್ನ ಕಡೆಯಾಕ ಹಚ್ಚಿ ಮೋಜು ನೋಡುವವರು ಇವರೆಲ್ಲ. ಹೌದಲ್ಲ? ಮತ್ತೆ ಕಡಿಯೋಂಗಿಲ್ಲ, ಶಿಕ್ಷೆ ಕೊಡೋದು ಕಡಿಯೋವು ನಾನೇ, ಕೋಣ ಕಡಿ ಅಂತ ಹೇಳುದು ಕಡಿಯೋವು ನಾನೇ. ನೀವು ಬರುದಿಲ್ಲ ಕಡಿಯಾಕ ಅಲ್ಲಿಗೆ, ನೀವು ಮೇಲ್ವರ್ಗದವರು, ನಿಮ್ಗೆ ಆ ಹತ್ಯೆ ದೋಷ ಬರ್ತದ. ಏನು ಬರ್ತೈತಿ ನನಗ ಬರ್ಲಿ, ಕಡೆಗೂ ನಾನು ಹಿಂಗ ಉಳಿಲಿ ಅಂತೇಳಿ ಅಪೇಕ್ಷೆ ಮಾಡುವವರು. ಅಂತೂ ಒಟ್ಟಿನ ಮೇಲೆ ಶಿಕ್ಷೆ ಕೊಡುವ ರಾಜನೇ ಆದರೂ ಕೂಡ ಅದನ್ನ ಅನುಷ್ಠಾನಗೊಳಿಸುವಂತಹದ್ದು ಮಾತ್ರ ಮಾದಾರನ ಕರ್ತವ್ಯವಾದ ಕಾರಣ ನಾನು ಮಾದಾರ ಚೆನ್ನಯ್ಯನ ಮಗ ಅದೀನಿ. 12ನೇ ಶತಮಾನದವರೆಗೂ ಕೂಡ ಏನೇನು ತಪ್ಪುಗಳನ್ನ ನೀವು ಮಾಡ್ಕೊಂತ ಬಂದಿರಲ್ಲ, ವೇದ ಆಗಮ ಶಾಸ್ತ್ರ ತರ್ಕ ಮುಂತಾದವುಗಳ ಹೆಸರಿನೊಳಗ ಈ ಎಲ್ಲ ತಪ್ಪುಗಳಿಗೆ ಶಿಕ್ಷೆಯನ್ನ ಕೊಡುವಂತಹ, ಶಿಕ್ಷೆಯನ್ನ ಅನುಷ್ಠಾನ ಮಾಡುವಂತಹ ಹಕ್ಕು ನನಗದ. ಯಾಕಂದ್ರೆ ನಾನು ಮಾದಾರ ಚೆನ್ನಯ್ಯನ ಮಗ. ಎಷ್ಟು ಬಗೆಯಲ್ಲಿ ನಾವೇನಂತೀವಿ, ಕೇವಲ ಜಾತಿ ನಿರಾಕರಣೆಯ ಭಾಗವಾಗಿ ಶರಣರಿಗೆ ವಚನ ಹೇಳಿದ್ರೇನು ಅಂತೀವಿ. ಇಲ್ಲ, ಹಕ್ಕನ್ನು ಸ್ಥಾಪಿಸ್ತಾರ. ಶಿಕ್ಷೆಯನ್ನ ಅನುಷ್ಠಾನಗೊಳಿಸುವಂತಹ, ಸಮಾನತೆಯನ್ನು ಮೂಡಿಸುವಂತಹ ಈ ವಿಚಾರಗಳನ್ನೂ ಕೂಡ ಅನುಷ್ಠಾನಕ್ಕೆ ತರುವಂತಹ ಆ ಕರ್ತವ್ಯ ನನ್ನದಾಗಿದೆ. ಹೀಗಾಗಿ ಆ ಕರ್ತವ್ಯವನ್ನ ನಾನು ನಿಭಾಯಿಸ್ತಾ ಇದ್ದೇನೆ. ಇದು ಸ್ವಾಮಿ ಕಾರ್ಯ. ಇದು ಆ ಪರಶಿವ ತತ್ವದ ಆದೇಶ. ಇದು ಸತ್ಯವನ್ನ ಬದುಕುವಂತೆ ಮಾಡುವುದು,
ಸತ್ಯವನ್ನ ಬದುಕುವಂತೆ ಪ್ರೇರೇಪಿಸುವುದು. ಹೀಗಾಗಿ ಅವರು ಬೇರೆಯವರು ಹೇಳಿರುವಂತಹ ಒಂದಿಷ್ಟು ಕಥೆಗಳನ್ನ ಹೇಳಿದರು. ಇದನ್ನ ಜ್ಯೋತಿಬಾ ಫುಲೆ ಅವರು ಕೂಡ ಹೇಳಿದ್ರು, ಇದೇ ಕಥೆಗಳನ್ನ ಹೇಳಿದ್ರು. ಡಾಕ್ಟರ್ ಬಾಬಾ ಸಾಹೇಬರು ಕೂಡ ರಾಮಕೃಷ್ಣ ಅನ್ನುವಂತಹ ಆ ಕಥೆಗಳಲ್ಲಿ ಅವರ ಜಾಯಮಾನವನ್ನೇ ಜಾಲಾಡಿ ಬಿಟ್ಟಿದ್ರು. ಜ್ಯೋತಿಬಾ ಫುಲೆ ಅವರಂತೂ ಕೂಡ ಏನೇನೇನು ಈ ಕಥೆಗಳಿದ್ದುವೋ, ಮೂಢನಂಬಿಕೆಗಳಿದ್ದುವೋ ಎಲ್ಲವುಗಳಿಗೆ ಸಾರಾಸಗಟಾಗಿ ಅವುಗಳನ್ನು ತಿರಸ್ಕರಿಸುವಂತಹ ಕೆಲಸವನ್ನ ಅವರೆಲ್ಲ ಮಾಡಿದ್ರು. ಪೆರಿಯಾರ್ ಅವರು ಮುಂತಾದ ಎಲ್ಲ ದಾರ್ಶನಿಕರು ಕೂಡ ಇದೇ ಕೆಲಸವನ್ನು ಮಾಡಿದ್ರು. ಇವರೆಲ್ಲ ಏನೇನು ಕೆಲಸ ಮಾಡಿದ್ರು ಅವು ಇಷ್ಟು ನಮ್ಮ ವಚನಗಳಲ್ಲಿ ನಮ್ಮ ಅಂಬಿಗರ ಚೌಡಯ್ಯನವರು ಹೇಳುವಂತಹ ಕೆಲಸಗಳಿವೆಲ್ಲ. ಶರಣರು ಇಂತಹ ಈ ಮೌಢ್ಯಗಳಿಗೆ ಬದಲಾಗಿ ಪರಸ್ಪರ ಪ್ರೀತಿಸುವ ಗುಣಗಳನ್ನ ಬೆಳೆಸಿಕೊಳ್ಳ್ರಿ ಅಂತ ಹೇಳಿದರು. ಇವು ಎಲ್ಲವುಗಳು ಕೂಡ ಮಲಗಳು. ಅಂಗದಿಂದ ಮದದಿಂದ ಬದುಕುವಂತ ಈ ಏನು ಕ್ರಿಯೆಗಳದವಲ್ಲ, ಅಂಗದ ಕ್ರಿಯೆಗಳೇನದವಲ್ಲ, ಇವುಗಳನ್ನ ಲಿಂಗದ ಕ್ರಿಯೆಗಳನ್ನಾಗಿಸಿಕೊಳ್ರಿ. ಈ ಮಲತ್ರಯಗಳಿಂದ ಸಂಪೂರ್ಣ ಹೊರಗೆ ಬಂದು ತನು ಮನ ಭಾವಗಳನ್ನ ಶುದ್ಧವಾಗಿಸಿಕೊಂಡು ಲಿಂಗವಾಗಿ ಬದುಕ್ರಿ. ಹಿಂಗ ಲಿಂಗವಾಗಿ ಬದುಕಬೇಕಾಗಿತ್ತಂದ್ರ ಇದನ್ನ ಈ ಶರೀರವನ್ನ ಅಪವಿತ್ರಗೊಳಿಸುವಂತಹ, ಈ ಶರೀರವನ್ನ ನಾಶ ಮಾಡುವಂತಹ, ಈ ಶರೀರ ಎಂದೆಂದೂ ಕೂಡ ಅಪಮೌಲ್ಯೀಕರಣಕ್ಕೆ ಒಳಗಾಗುವಂತಹ ದರಿದ್ರ ಗುಣಗಳಿಂದ ಆ ಮೌಢ್ಯದಿಂದ ಹೊರಗೆ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಮೌಢ್ಯಗಳನ್ನ ನಿರಾಕರಿಸಿಕೊಂಡು ಬದುಕಬೇಕು, ಅಸತ್ಯಗಳೊಂದಿಗೆ ರಾಜಿ ಮಾಡಿಕೋಬೇಡ್ರಿ ಅನ್ನುವ ಹಿನ್ನೆಲೆಯಲ್ಲಿ ಹೇಳಿರುವಂತಹ ಆ ಮಾತುಗಳು ನೇರವಾಗಿ ನಮ್ಮ ಎದುರಿಗೆ ಬಂದು ಯಾವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಈ ವ್ಯವಸ್ಥೆ ಜನ ಶಾಣ್ಯರಾದ್ರ ಪುಸ್ತಕ ಬೇಕಾದಷ್ಟು ಪ್ರಿಂಟ್ ಮಾಡ್ರಿ, ತೊಂದರೆ ಇಲ್ಲ, ನಿಮ್ಮ ಗ್ರಂಥದೊಳಗೆ ಇರ್ತಾವ, ಬೇಕಾದ್ರೆ ಅವಕ್ಕೆ ಬಹುಮಾನನು ನಾವು ಕೊಡ್ತೀವಿ, ಬಹುಮಾನ ಕೊಡ್ತೀವಿ, ಅವನು ಮೆರೆಸ್ತೀವಿ, ಪುಸ್ತಕಗಳಲ್ಲಿ ಮೆರೆಸ್ತೀವಿ. ಆದ್ರ ತತ್ವಗಳನ್ನ ಬದುಕುವುದನ್ನು ನಾವು ಸಹಿಸಲಾರೆವು ಅಂದುಕೊಂಡಿರುವಂತಹ ಮನಸ್ಥಿತಿಯ ಆ ಜನಗಳು ಕಲಬುರ್ಗಿಯವರನ್ನ ಮತ್ತೆ ಶಿಲುಬೆಗೆ ಏರಿಸಿದು. ಖಡ್ಗದ ಕಸಿಯನ್ನ, ಲೇಖನಿಯ ಮಸಿಯನ್ನ ಬಳಸಿಕೊಂಡು ಅವರ ಕುರಿತಾಗಿ ಉಡಾಫೆಯ ಮಾತುಗಳನ್ನ ಆಡುತ್ತಾ ಆ ಹುತಾತ್ಮಿಕೆಯನ್ನೂ ಕೂಡ ಒಪ್ಪದ ರೀತಿಯಲ್ಲಿ ಜನರನ್ನ ತಯಾರುಗೊಳಿಸಲಿಕ್ಕೆ, ತರಬೇತಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆದ್ರ ಯಾವ ಬಸವ ಭಕ್ತರ ಮನಸ್ಸಿನಲ್ಲಿ ಸತ್ಯ, ಪ್ರೇಮ, ಶಾಂತಿ, ಸಮತೆಯನ್ನ ಕಲಬುರ್ಗಿಯವರು ತುಂಬಿದ್ದರೋ ಅವರ ಶಿಷ್ಯರು ಆ ಸಮತೆಯ ಕುಡಿಯನ್ನ, ಆ ಸಮತೆಯ ಕಿಡಿಯನ್ನ ನಾಡಿನ ತುಂಬೆಲ್ಲ ಒಯ್ದ ಕಾರಣಕ್ಕಾಗಿ ಎಲ್ಲೆಲ್ಲಿಯೂ ಕೂಡ ಕಲಬುರ್ಗಿಯ ಹಣತೆಗಳು ಉರಿಯುತ್ತಲೇ ಸಾಗಿದವು. ಇಂದೂ ಕೂಡ ಆ ಹಣತೆಗಳನ್ನ ಆರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ. ಆ ಹಿನ್ನೆಲೆಯಲ್ಲಿ ಯಾವ ಮೌಢ್ಯಗಳ ನಿವಾರಣೆಗಾಗಿ ಕಲಬುರ್ಗಿಯವರು ಹುತಾತ್ಮರಾದರು, ಯಾವ ಮೌಢ್ಯದ ಸೆರೆಯಿಂದ ಈ ನಾಡನ್ನ ಬಿಡಿಸಬೇಕು ಅನ್ನುವ ಕಾರಣಕ್ಕಾಗಿ ಕಲಬುರ್ಗಿಯವರು ಹುತಾತ್ಮರಾದರು, ಆ ಮೌಢ್ಯಗಳಿಂದ ಸಂಪೂರ್ಣವಾಗಿ ನಾವು ಹೊರಗೆ ಬಂದು ನಮ್ಮ ಪರಿಸರವೆಲ್ಲ ಮೌಢ್ಯರಹಿತ ಪರಿಸರವಾಗಿರಲಿ, ಅದು ಕೇವಲ ಜೀವಪರವಾಗಿರುವಂತಹ ದಯಾಗುಣವನ್ನ ಹೊಂದಿ ಬದುಕಲಿ ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಬಸವ ಕೇಂದ್ರದವರು ಆ ಉದ್ದೇಶವನ್ನ ಮುಖ್ಯವನ್ನಾಗಿಟ್ಟುಕೊಂಡು 30 ದಿನಗಳವರೆಗೆ ಅಖಂಡವಾಗಿ ಶ್ರಾವಣ ಮಾಸದಲ್ಲಿ ಮೌಢ್ಯಗಳಿಗೆ ಅವಕಾಶ ಕೊಡದಂತೆ ನಾ ದೇವನಲ್ಲದೆ ನೀ ದೇವನೇ ಎಂಬ ಪ್ರಶ್ನೆಯನ್ನ ಕೇಳಿಸಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ದೇವರಾಗಿ ಬದುಕುವಂತಹ ಬಗೆಗಾಗಿ ಈ ಮೌಢ್ಯಗಳಿಂದ ಹೊರಗಿರೋಣ ಅನ್ನುವಂತಹ ಸಂದೇಶವನ್ನು ಹೊತ್ತುಕೊಂಡು 30 ತಿಂಗಳು ತಿರುಗಿ ಇಂದು ಅದನ್ನ ಕಲಬುರ್ಗಿಯವರ ಪಾದಕ್ಕೆ ಇಂದು ನಮ್ಮ ಬಸವ ಕೇಂದ್ರದವರು ಅದನ್ನು ಸಮರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಒಂದು ಚಪ್ಪಾಳೆ ಬನ್ನಿ. ಇಂತಹ ಪ್ರಯತ್ನಗಳು ನಿರಂತರವಾಗಿ ಇದು ಜರುಗುತ್ತಿರಲಿ. ಕಲಬುರ್ಗಿಯವರು ಸತ್ತರೇನು, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ರಾಜೀವ್ ಮೊನ್ನೆ ಮಾತನಾಡಿದ ಅಂತ ನಮ್ಮ ಬಸಲಿಂಗಪ್ಪಣ್ಣ ಅವರು ಹೇಳಿದರು. ಕಲಬುರ್ಗಿಯವರು ಸತ್ತಿದ್ದಾರೆ, ನಾನು ಅವರನ್ನು ನೋಡುತ್ತಿಲ್ಲ, ಫೋಟೋ ಕೂಡ ನೋಡುತ್ತಿಲ್ಲ. ಇನ್ನು ಅವರ ಆ ಆಕಾರ ನನ್ನ ಕಣ್ಣು ಮುಂದೆ ಬಂದು ನಿಲ್ಲುತ್ತದೆ. ಆ ಆಕಾರ ನನ್ನ ಮುಂದಿದೆ, ನನ್ನ ಪ್ರಾಣದಲ್ಲಿ ಪ್ರಾಣ ಭಿತ್ತಿಯಾಗಿ ಅದು ನನಗೆ ಕಾಣಿಸ್ತದೆ. ಅವರ ಜೊತೆ ನಡೆಸಿರುವಂತಹ ಸಂವಾದಗಳು, ಅವರನ್ನ ಗೌರವಿಸುತ್ತಿರುವಂತಹ ನಮ್ಮವರಿಗೆ ಬಂದಿರುವಂತಹ ಅಪನಿಂದಿಗಳು, ಈ ಎಲ್ಲ ಹಿನ್ನೆಲೆಗಳಲ್ಲಿ
ನಾವು ಮತ್ತೆ ಮತ್ತೆ ಆಲೋಚನೆಯನ್ನು ಮಾಡೋಣ. ಇವರನ್ನು ನಾವು ಹುಟ್ಟಿಸಿಕೊಳ್ಳುತ್ತಾ ಸಾಗೋಣ. ಇವರನ್ನ ಯಾವ ರೀತಿಯಲ್ಲಿ ಹುಟ್ಟಿಸಿಕೊಳ್ಳಬೇಕು, ಯಾವ ವಚನಗಳ ಮುಖಾಂತರ, ವಚನಗಳ ತಿಳುವಳಿಕೆಯನ್ನ ಮಾಡಿ, ವಚನಗಳ ಬೆಳಕನ್ನ ಕೊಡುತ್ತಾ ನಮ್ಮನ್ನ ಉಳಿಸಿದರೋ, ನಮ್ಮಲ್ಲಿ ಉಳಿದರೋ, ಅವರ ಆ ರೂಪವನ್ನ, ಅವರ ಬದುಕಿನ ಆ ನಿಲುವನ್ನ, ಅವರು ಬದುಕಿದ ಬಗೆಯನ್ನ, ಆ ಸತ್ಯವನ್ನ, ಆ ಮೌಲ್ಯವನ್ನ ನಮ್ಮಲ್ಲೇ ಗಟ್ಟಿಯಾಗಿ ಇಟ್ಟುಕೊಳ್ಳುವುದರ ಮುಖಾಂತರ, ಅವುಗಳನ್ನ ಬದುಕುವುದರ ಮುಖಾಂತರ, ಅವರನ್ನ ನಿತ್ಯ ಸತ್ಯವನ್ನಾಗಿ ನಮ್ಮ ಎದೆಯಲ್ಲಿ ಉಳಿಸಿಕೊಳ್ಳುವುದರ ಮುಖಾಂತರವೇ ನಿಜ ಶ್ರದ್ಧಾಂಜಲಿಯನ್ನ ಅರ್ಪಿಸಬಹುದು ಅನ್ನುವಂತಹ ಆಶಯದೊಂದಿಗೆ ನಾವು ನಂಬಿರುವ, ನಾವು ಅತ್ಯಂತ ನಿರೀಕ್ಷೆ ಅಪೇಕ್ಷೆಗಳನ್ನ ಇಟ್ಟುಕೊಂಡಿರುವ ಕರ್ನಾಟಕ ಘನ ಸರ್ಕಾರ 10 ವರ್ಷಗಳ ನಂತರವಾದರೂ ಕೂಡ ಬಸವ ಭಕ್ತರಿಗೆ ಸಾಂತ್ವನವಾಗುವ ರೀತಿಯಲ್ಲಿ ಅವರನ್ನ ಹುತಾತ್ಮರನ್ನಾಗಿಸಿದ ಆ ದುಷ್ಟ ಶಕ್ತಿಗಳಿಗೆ ಶಿಕ್ಷೆಯನ್ನ ಕೊಡುವಂತಹ ಕಾರ್ಯವನ್ನ ಈ ಸರ್ಕಾರ ಮಾಡಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನ ಮಂಡಿಸ್ತೇನೆ. ನಾನೊಬ್ಬ ಲಿಂಗಾಯತನಾಗಿ, ನಾನೊಬ್ಬ ಬಸವ ಭಕ್ತನಾಗಿ, ಈ ದೇಶದ ಪ್ರಜೆಯಾಗಿ, ಈ ದೇಶ ಹೇಳುವಂತದ್ದು ವೈಜ್ಞಾನಿಕ ಮತ್ತು ವೈಚಾರಿಕ ಗುಣಗಳನ್ನ ಬಿತ್ತುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಅನ್ನುವಂಥದ್ದನ್ನು ಸಂವಿಧಾನ ಹೇಳ್ತದೆ. ಅಂತಹ ವೈಜ್ಞಾನಿಕ ವಿಚಾರಗಳನ್ನ, ವೈಚಾರಿಕ ವಿಚಾರಗಳನ್ನ ಜನಮನಕ್ಕೆ ಕೊಂಡೊಯ್ದು ಮೌಢ್ಯದಿಂದ ಸಂಪೂರ್ಣ ಎಲ್ಲರನ್ನ ಬಿಡುಗಡೆ ಮಾಡಿ ನಿಜ ರಾಷ್ಟ್ರೀಯ ಪ್ರಜ್ಞೆಯನ್ನ ಹೊತ್ತು ಬದುಕುವಂತೆ ಜನರನ್ನ ಪರಿವರ್ತಿಸಲು ಹೆಣಗಾಡಿದ ಒಬ್ಬ ಹುತಾತ್ಮನ ಆ ಬದುಕನ್ನ ಅಂತ್ಯಗೊಳಿಸಿದ ಆ ದುಷ್ಟರಿಗೆ ಶಿಕ್ಷೆಯನ್ನ ಕೊಡದೇ ಹೋದಲ್ಲಿ, ಇನ್ನೂ ತಡ ಮಾಡಿದಲ್ಲಿ ಬಹುಶಃ ಈ ಸರ್ಕಾರಗಳು ನಮ್ಮ ವಿಶ್ವಾಸವನ್ನ ಕಳೆದುಕೊಳ್ತವೆ. ನಮ್ಮ ವಿಶ್ವಾಸಕ್ಕೆ ಎಲ್ಲೋ ಒಂದು ಕಡೆ ನಮಗೆ ಭರವಸೆ ಇಲ್ಲದ ಒಂದು ಪ್ರಸಂಗವನ್ನ ಉಂಟು ಮಾಡ್ತವೆ ಅನ್ನುವಂಥದ್ದನ್ನ ಸರ್ಕಾರಗಳು ಅರ್ಥ ಮಾಡಿಕೊಳ್ಳಬೇಕು. ಆ ಹಿನ್ನೆಲೆಯೊಳಗ ಈ ಸಭೆಯಲ್ಲಿ ನಾವು ಬಸವ ಕೇಂದ್ರದವರು ಬಹುಶಃ ಎಲ್ಲರೂ ಇದಕ್ಕ ನೀವು ಒಪ್ಪುವುದಾದ್ರೆ ಒಂದು ಚಪ್ಪಾಳೆಯನ್ನ ತಟ್ಟಿ ಈ ಸಭೆಯಲ್ಲಿ ಕಲಬುರಗಿಯ ಹಂತಕರಿಗೆ ಶಿಕ್ಷೆಯಾಗುವುದರ ಮುಖಾಂತರವೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಬಸವಣ್ಣನವರ ವಿಚಾರಗಳಿಗೆ ನಿಜವಾದಂತಹ ಗೌರವವನ್ನ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರವನ್ನ ಪ್ರಾರ್ಥಿಸಿಕೊಳ್ತೇನೆ. ಕಲಬುರಗಿಯವರನ್ನ 10 ವರ್ಷದಿಂದ ಇದ್ದಾಗ ಮತ್ತು ಈಗಲೂ ಕೂಡ ಅವರನ್ನ ಆರಾಧಿಸ್ತಾ ಬಂದಿದ್ದೇವೆ, ಅವರನ್ನು ನೆನೀತಾ ಬಂದಿದ್ದೇವೆ. ಅವರ ವಿಚಾರಗಳನ್ನ ಗಟ್ಟಿಯಾಗಿ, ನಮಗೆ ಯಾವುದೇ ರೀತಿಯಾಗಿರುವಂತಹ ರಕ್ತ ಸಂಬಂಧ ಅವರ ಜೊತೆ ಇಲ್ಲ. ಕೇವಲ ಇರುವಂತದ್ದು ಭಕ್ತಿಯ ಸಂಬಂಧ, ಪ್ರೀತಿಯ ಸಂಬಂಧ, ತಾತ್ವಿಕತೆಯ ಸಂಬಂಧ. ಈ ತಾತ್ವಿಕತೆಯನ್ನ ಬದುಕುವ ನಿಜ ತತ್ವವೇತ್ತರಾಗುವುದರ ಮುಖಾಂತರವೇ ಕಲಬುರಗಿಯವರನ್ನ ನಮ್ಮಲ್ಲೇ ಉಳಿಸಿಕೊಳ್ಳೋಣ. ಇದಕ್ಕಾಗಿ, ಈ ತತ್ವಕ್ಕಾಗಿ ಈ ಭಾಗದಲ್ಲಿ ಅನೇಕ ಹಿರಿಯರೆಲ್ಲ ಕೂಡ ಚಳವಳಿಗಳನ್ನ ಮಾಡಿದ್ದನ್ನು ಕೂಡ ನೆನಪದ. ನಮ್ಮ ಅಪ್ಪ ಅವರು ಲಿಂಗೈಕ್ಯ ಕುರ್ಕುಂದಿ ಅಪ್ಪ ಅವರ ನೇತೃತ್ವದೊಳಗ, ನಮ್ಮ ಸರ್ ನೇತೃತ್ವದೊಳಗ, ನಮ್ಮ ಶರಣಪ್ಪನವ್ರು ಅದರ ಇಲ್ಲೆಲ್ಲ ತುರುವಿಯಾಳ ಸಾಹುಕಾರ ಇಂಥವ್ರೆಲ್ಲರ ನೇತೃತ್ವದೊಳಗ ಎಲ್ಲಾ ಕಡೆನೂ ಕೂಡ ಈ ವಿಷಯದ ಕುರಿತಾಗಿ ನಾವು ಮಾತನಾಡ್ಕೊಂತ ಬಂದಿವಿ, ಅವರ ನೆನಪನ್ನ ಉಳಿಸಿಕೊಂತ ಬಂದಿವಿ. ಅಂತೂ ಒಟ್ಟಿನ ಮೇಲೆ ಕಲಬುರಗಿ ಅಂತವ್ರು ಮತ್ತೆ ಮತ್ತೆ ಶಿಲುಬೆಗೆ ಏರಿದಾಗಲೂ ಕೂಡ ಒಂದು ಅಪಾಯದ ನಮ್ಮ ಎದುರಿಗೆ. ಹೌದು, ನಾನು ಹೇಳಲೇಬೇಕದನ್ನ, ಹೇಳದಿದ್ರೆ ತಪ್ಪಾಗ್ತದ. ಎಂತ ಅಪಾಯದೊಳಗದಿವಿ ಅಂದ್ರ ಬಸವಣ್ಣನವರನ್ನ ಒಪ್ಪುವಂತ, ಬಸವ ವಿಚಾರಗಳನ್ನ ಒಪ್ಪುವಂತ ಬಸವಣ್ಣ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂತಹ, ಅನುಭವ ಮಂಟಪವನ್ನು ಕೊಟ್ಟಿರುವಂತಹ ಮೊದಲಿನ ಮನುಷ್ಯ ಅಂತ ಹೇಳುವಂತಹ ವ್ಯಕ್ತಿಗಳು ಯಾವ ಸನಾತನ ವ್ಯವಸ್ಥೆ ಕಾರಣವಾಗಿ ಬಸವ ಧರ್ಮ 12ನೇ ಶತಮಾನದಲ್ಲಿ ನರಮೇಧದ ಶಿಕ್ಷೆಗೆ ಒಳಗಾಯಿತೋ, ಯಾವ ಸನಾತನಿಗಳಿಂದ ಗಾಂಧೀಜಿ ಗುಂಡಿಗೆ ಆಹುತಿಯಾದರೋ, ಯಾವ ಸನಾತನ ದರಿದ್ರ ಮನಸ್ಸುಗಳ ಕಾರಣಕ್ಕಾಗಿ ಕಲಬುರಗಿಯವರು ಹತರಾದರೋ, ಅಂತಹ ಶಕ್ತಿಗಳನ್ನ ಪ್ರಚೋದಿಸುವ ವ್ಯಕ್ತಿಗಳನ್ನ ಆಗಸ್ಟ್ 15ರಂದು ಈ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿಗಳು ಅವರನ್ನ ಹೊಗಳುತ್ತಿರುವುದು ಬಸವ ಧರ್ಮಕ್ಕೆ ಮಾಡುವಂತಹ, ಬಸವ ವಿಚಾರಗಳಿಗೆ ಮಾಡುವಂತಹ ಅಪಮಾನ ಎಂಬುದಾಗಿ ನಾನು ಗಟ್ಟಿಯಾಗಿ ಭಾವಿಸುತ್ತೇನೆ. ಆ ಹಿನ್ನೆಲೆಯಲ್ಲಿ
ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ದೇಶದ ನೇತಾರರು ಯಾವ ಸಂವಿಧಾನವನ್ನು ಬದುಕಬೇಕಾಗಿತ್ತೋ, ಯಾವ ಬಸವ ಸಂವಿಧಾನದ ಅಡಿಯೊಳಗೆ ಜಗತ್ತೆಲ್ಲವನ್ನೂ ಕೂಡ ಒಗ್ಗೂಡಿಸಬೇಕಾಗಿತ್ತೋ, ಅಂಥವರು ಅದಕ್ಕೆ ವಿರುದ್ಧವಾಗಿರುವಂತಹ ವಿಚಾರಗಳಿಗೆ ಪ್ರಚೋದನೆಗಳನ್ನ ಕೊಡುತ್ತಿರುವಾಗ ಬಸವ ಭಕ್ತರು ನಾವು ಯಾವ ರೀತಿಯೊಳಗಿನ ಮ್ಯಾಗ ಬದುಕಬೇಕು, ನಮ್ಮನ್ನು ನಾವು ಹೇಗೆ ಉಳಿಸಿಕೊಳ್ಳಬೇಕು ಅನ್ನುವುದರತ್ತ ಆಲೋಚನೆ ಮಾಡುವುದರ ಮುಖಾಂತರವೇ ನಿಜ ಶ್ರದ್ಧಾಂಜಲಿಯನ್ನ ಕಲಬುರ್ಗಿಯವರಿಗೆ ನಾವು ನೀವು ಅರ್ಪಿಸೋಣ. ಶರಣು ಶರಣಾರ್ಥಿ. ಇಲ್ಲಿಯವರೆಗೆ ಒಂದು ತಾಸು ಬೇಕಾಗಿದ್ದವರು ತಮ್ಮ ಸಮಯವನ್ನು ಚಾಚು ತಪ್ಪದೆ ಒಂದು ತಾಸು ಮುಗಿಸಿದ್ದಾರೆ. ಈಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಪಾಟೀಲ್ ಚೇತನ ಆಸ್ಪತ್ರೆ ಇವರನ್ನು ಕೂಡ ವೇದಿಕೆಗೆ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಡ್ತಾ ಇದ್ದಾರೆ. ವೀರೇಶ್ ಸ್ವಾಮಿ ಚಿತ್ರದಲ್ಲಿ ಅವರು ಬಂದು ಇವರಿಗೆ ಗಂಧಪುಷ್ಪವನ್ನು ನೀಡುವುದರ ಮೂಲಕ ಡಾಕ್ಟರ್ ನಾಗರಾಜ್ ಸರ್ ಅವರನ್ನ ಸ್ವಾಗತಿಸುವುದನ್ನು ಕೇಳಿಕೊಳ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇತಿಹಾಸದಲ್ಲಿ ಹೆಸರು ಉಳಿಸಿಕೊಳ್ಳುವುದಕ್ಕಿಂತ ಅವರು ವಿಚಾರಗಳು ಜೀವಂತವಾಗಿರ್ಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಲಿಂಗೈಕ್ಯ ಡಾಕ್ಟರ್ ಎಂ ಕಲಬುರ್ಗಿ ಅವರು ಯಾವ ರೀತಿ ಹಿಡ್ಕೊಂಡು ಓದುವ ಅಂತಕ್ಕಂಥ ವಿಚಾರಗಳನ್ನ ವಚನ ಸಾಹಿತ್ಯ ಅಂತಕ್ಕಂಥ ಒಂದು ಸಂಕಷ್ಟ ಕಾಲದಲ್ಲಿ ನಮಗೆಲ್ಲರಿಗೂ ಅವುಗಳನ್ನ ಉಣಬಡಿಸತಕ್ಕಂತ ಶರಣರಾಗಿರ್ತಕ್ಕಂಥ ಕಲಬುರ್ಗಿ ಅಪ್ಪಗಳನ್ನ ಅತ್ಯಂತ ತಮ್ಮದೇ ಆಗಿರ್ತಕ್ಕಂಥ ಮಾರ್ಮಿಕ ವಿಚಾರಗಳೊಂದಿಗೆ ನಮಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಅಶೋಕಣ್ಣ ಬರಗುಂಡಿ ಅವರಿಗೆ ಶರಣಾರ್ಥಿಗಳನ್ನ ಅರ್ಪಿಸಿ ಈ ಒಂದು